Hello, my dear disciplined and serious aspirants. Welcome to this educational YouTube ಚಾನಲ್. ಇವತ್ತು MVI ಅಂದರೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಲ್ಲಿ ನಡೆದಿರುವಂತಹ ಕಮ್ಯುನಿಕೇಷನ್ ಪೇಪರಲ್ಲಿ ಕಂಪ್ಯೂಟರ್ನಲ್ಲಿ ಬಂದಿರೋ 30 ಕ್ವಶನ್ಸ್ಗಳನ್ನು ನಾವು ಕೀ ಆನ್ಸರ್ ನೋಡೋಣ ಅಥವಾ ಒಂದು ಚಿಕ್ಕದಾಗಿ ಅನಾಲಿಸಿಸ್ನ ಮಾಡೋಣ ಕ್ವಶನ್ ಪೇಪರ್ ಬಗ್ಗೆ ಮತ್ತು MCQs ರಿಲೇಟೆಡ್, ಸರಿನಾ? ಸೊ ಮೊದಲಿಗೆ 71st ಕ್ವಶನ್ನು ನೋಡೋಣ. ನಮ್ಮ ಮುಂದೆನೇ ಇದೆ ನೋಡಿ. ಫಸ್ಟು 71st ಕ್ವಶನಲ್ಲಿ ನೋಡಿ, ಕ್ವಶನ್ ಏನಂತ ಕೇಳಿದ್ದಾರೆ. ದ ಅಡ್ರೆಸ್ ದಟ್ ಈಸ್ ಒಬ್ಟೈನ್ಡ್ ಬೈ ದ ಕಾಂಬಿನೇಷನ್ ಆಫ್ ದ ರೋ ನಂಬರ್ ಆ್ಯಂಡ್ ಕಾಲಮ್ ಆಲ್ಫಾಬೆಟ್ ಈಸ್ ಕಾಲ್ಡ್. ತುಂಬ ಸಿಂಪಲ್ ಕ್ವಶನ್ ಆ್ಯಕ್ಚುಲಿ. ನೋಡಿ ಏನಂತ ಕೇಳಿದ್ದಾರೆ ಅಂದರೆ, ನೋಡಿ ಇದು ಕಾಲಮ್ಮು, ಇದು ರೋ, ಈ ಥರ ಇರೋದು ಅಂದರೆ 1 2 3 4 5 ಈ ಥರ ಇರೋದಲ್ಲ ರೋ ನಂಬರ್ಸ್. ಅದೇ ಎ ಬಿ ಸಿ ಡಿ ಈ ಥರ ಎಲ್ಲ ಕಾಲಮ್ ನಂಬರ್ಸ್, ಸರಿನಾ? ಈ ಥರ ಇಲ್ಲಿ ಏನಂತ ಕೇಳಿದ್ದಾರೆ, ಈ ರೋ ಮತ್ತು ಕಾಲಮ್, ಈ ರೋ ಮತ್ತು ಕಾಲಮ್ ಏನಿದೆಯೋ ಇವುಗಳ ಸಂಯೋಗದಿಂದ ಉಂಟಾದ ವಿಳಾಸನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಅಂದರೆ ನೋಡಿ, ಇವಾಗ ಇಲ್ಲಿ ಎ ಬಿ ಸಿ ಡಿ ಇದೆ, ಇಲ್ಲಿ ನೋಡಿ ಇದು ಡಿ ಇದೆ, ಇಲ್ಲಿ ನೋಡಿ 10 ಇದೆ ಇಲ್ಲಿ, ಸರಿನಾ? D10 ಅಂದರೆ D10ನ ಏನಂತ ಕರೀತಾರೆ ಅಂತ ಕೇಳಿದ್ದಾನೆ. ಸೊ ಸಿಂಪಲ್ಲು, ಅದು ಎಲ್ಲರಿಗೂ ಗೊತ್ತಿರೋದೆ. ಮೋಸ್ಟ್ ಆಫ್ ದೆಮ್ ಯಾರ್ಯಾರು ಬೇಸಿಕ್ ಓದಿರ್ತಾರೋ ಅವ್ರಿಗೆಲ್ಲರಿಗೂ ಇದು ಗೊತ್ತಿರುತ್ತೆ. ಸೊ ಸೆಲ್ ಅಡ್ರೆಸ್ ಅಂತ ಕರೀತಾರೆ, ಸರಿನಾ? ಸೊ ರೈಟ್ ಆಪ್ಷನ್ ಬಂದ್ಬಿಟ್ಟು ಇದಕ್ಕೆ ಫೋರ್ತ್ ಒನ್ನು ರೈಟ್ ಆಪ್ಷನ್ನು 71 ಕ್ವಶನ್ಗೆ, ಸರಿನಾ? ಅದು ಬಿಟ್ಟರೆ ನೋಡಿ ವರ್ಕ್ಶೀಟ್ ಅಂತ ಇದೆ, ಸೆಲ್ ಅಂತ ಇದೆ, ಈ ವರ್ಕ್ ಬಾಕ್ಸ್ ಅಂತ ಇದೆಯಲ್ಲ ಇದು ಪಕ್ಕ ಬಿಸ್ಕೆಟ್ ಆಪ್ಷನ್ನು, ಇದು ಏನು ಯೂಸ್ ಇಲ್ಲ ಅಂತ ಅರ್ಥ, ಸರಿನಾ? ಈ ಥರದ ಆಪ್ಷನ್ಸ್ಗಳು ತುಂಬ ಕೊಟ್ಟಿರ್ತಾರೆ, ಪ್ರತಿ ಕ್ವಶನ್ಗಳಲ್ಲೂ ಕೂಡ ಕೊಟ್ಟಿರ್ತಾರೆ. ನಾವು ಎಚ್ಚರಿಕೆಯಿಂದ ಹಾಕಬೇಕು ಆನ್ಸರ್ನ. ಸೆಲ್ ಅಂದರೆ ಗೊತ್ತಲ್ವ ನಿಮಗೆ, ನೋಡಿ ಈ ಬಾಕ್ಸ್ ಏನು ಕಾಣುತ್ತೋ ಇದನ್ನು ಸೆಲ್ ಅಂತ ಕರಿತೀವಿ, ಸರಿನಾ? ಸೆಲ್ ಅಡ್ರೆಸ್ ಅಂದರೆ ಸಿ, ಇದೆಷ್ಟಿದೆ ನೋಡಿ C3 ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ. ಅಂದರೆ ಒಂದು ಪರ್ಟಿಕ್ಯುಲರ್ ಅಡ್ರೆಸ್ ಏನಕ್ಕೆ ಕೊಡ್ತಾರೆ ಅಂದರೆ, ಒಂದು ಪರ್ಟಿಕ್ಯುಲರ್ ಡೇಟಾ ಅಲ್ಲಿದೆ, ಅಲ್ಲಿ ಹೋಗಿ ನೋಡಿದ್ರೆ ಈಗ ಎಲ್ಲೋ ಒಂದು ಬಾಕ್ಸಲ್ಲಿದೆ ಅನ್ನೋದಕ್ಕೂ ಈ ಥರ ಬಾಕ್ಸಲ್ಲಿದೆ ಹೋಗಿ ಹುಡುಕೊಳ್ಳಿ ಅನ್ನೋದಕ್ಕೂ, ಇಲ್ಲ ಇದು D10ನಲ್ಲೇ ಇದೆ ಅಂತ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಒಂದು ಪರ್ಟಿಕ್ಯುಲರಾಗಿ ಹೇಳ್ತಾರೆ ಇಲ್ಲೇ ಇದೆ ಅಂತ, ಅಲ್ಲೋಗಿ ಹುಡುಕಿದಾಗ ನಮಗೆ ಸಿಗುತ್ತೆ. ಸೊ ಇದು 71 ಕ್ವಶನ್ ರಿಲೇಟೆಡ್, ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 72 ಕ್ವಶನ್ ನಂಬರ್ 72. ಕ್ವಶನ್ ನಂಬರ್ 72 ಸೇಮ್ MS Excel ರಿಲೇಟೆಡ್ ಮತ್ತೆ ಕ್ವಶನ್ ತೆಗೆದಿದ್ದಾರೆ 2019. ನೋಡಿ 4 ಆಪ್ಷನ್ ಕೊಟ್ಟಿದ್ದಾರೆ. ರೋ ಲಿಮಿಟ್ಸ್ ಗೊತ್ತಲ್ಲ, ನಾನು ಆವಾಗಲೇ ಹೇಳಿದೆ. ಸೊ ದಿಸ್ ಈಸ್ ರೋಸ್ 1 2 3 ಈ ಥರ ಏನು ಕೊಟ್ಟಿದ್ದಾರೋ ಇವನ್ನೆಲ್ಲ ರೋಸ್ ಅಂತ ಕರಿತೀವಿ, ಸರಿನಾ? ಇವು ಎಷ್ಟಿದ್ದಾವೆ ಅಂತ ಕೇಳಿದ್ದಾನೆ, ಮ್ಯಾಕ್ಸಿಮಮ್ ಇವೆಷ್ಟಿದ್ದಾವೆ ಅಂತ ಕೇಳಿದ್ದಾರೆ, ಸರಿನಾ? ಸೊ ರೈಟ್ ಆಪ್ಷನ್ ಬಂದು, ನಾವು ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಎಲಿಮಿನೇಷನ್ ಹೆಂಗೆ ಹೋಗ್ಬುತ್ತೆ ಅಂದರೆ ನೋಡಿ, ಇದರಲ್ಲಿ ಎಲಿಮಿನೇಷನ್ ಹೋಗುತ್ತೆ. ನೋಡಿ ಇದು 16,384 ಏನಿದೆಯೋ ಇದು ನಮ್ಮ MS Excelಲ್ಲಿ ಬರುವಂತಹ ಕಾಲಮ್ ಏನಿದೆಯೋ ಅದರಲ್ಲಿ ಮ್ಯಾಕ್ಸಿಮಮ್ ಅಂತ ಬರುತ್ತೆ, ಸರಿನಾ? 16,384 ಇದು ಫಸ್ಟ್ ಸ್ಟ್ರೈಟ್ ಅವೇ ಈ ಆಪ್ಷನ್ ಅಲ್ಲ ಅಂತ ಗೊತ್ತಾಯಿತು, ಸರಿನಾ? ಇನ್ನು 1,57,648 ಅಲ್ಲ, ಇನ್ನು 48,10576 ಇದಂತೂ ಖಂಡಿತ ಅಲ್ಲ. ಸೊ ರೈಟ್ ಆಪ್ಷನ್ ಬಂದು 1, ಫಸ್ಟ್ ಆಪ್ಷನ್. 72ಗೆ ಫಸ್ಟ್ ಆಪ್ಷನ್ನು ರೈಟ್ ಆನ್ಸರು, ಸರಿನಾ? ರೋ ನಂಬರ್ಗಳು ಎಲ್ಲಿವರೆಗೂ ಇರ್ತವೆ ಅಂದರೆ 10 48 576ವರೆಗೂ ರೋ ನಂಬರ್ಸು ಹೈಯೆಸ್ಟ್ ಇರ್ತವೆ ಅಂತ ಅರ್ಥ, ಸರಿನಾ? ಇದರಲ್ಲಿ ಇನ್ನೂ ಒಂದು ಆನ್ಸರ್ ಸಿಕ್ಕಿದೆ ನೋಡಿ, 16,384, ಇದು ಕೂಡ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ 73ರಲ್ಲಿ MS Excel ಅಂದರೆ ಏನು ಅಂತ ಡೈರೆಕ್ಟಾಗಿ ಕೇಳಿದ್ದಾನೆ. MS Excel ಅಂದರೆ ಏನು ಈಸಿ ಗೊತ್ತದೆ ಎಲ್ಲರಿಗೂ, ಇಟ್ಸ್ ಎ ಸ್ಪ್ರೆಡ್ಶೀಟ್ ಅಂತ, ಸರಿನಾ? ಸ್ಪ್ರೆಡ್ಶೀಟ್ ಅಂತ ಗೊತ್ತಾಗಬೇಕು. ಈ DBMS ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರುತ್ತೆ, ಆ ರಿಲೇಟೆಡ್. ಇನ್ನು ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಯಾವುದು? MS ಪವರ್ ಪಾಯಿಂಟ್, ಸರಿನಾ? ಪವರ್ ಪಾಯಿಂಟ್. ಆಮೇಲೆ ವರ್ಕ್ ಬುಕ್ ಸಾಫ್ಟ್ವೇರ್ ಯಾವುದು? MS ವರ್ಡ್, ಸರಿನಾ? ಇನ್ನು ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಯಾವುದು? MS Excel, ಸರಿನಾ? ಇಷ್ಟೇ.
ಇದು ರಿಲೇಟೆಡ್ ಏನೇನಿದಾವೋ ಈ ಎಮ್ ಎಸ್ ಆಫೀಸ್ ಕಂಪ್ಲೀಟ್ ರಿಲೇಟೆಡು ಒಂದು ಕ್ಲಾಸ್ಗಳು ಮಾಡಬೇಕು ಅಂತ ಇದೆ, ಮಾಡೋಣ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಿದೆಯಲ್ಲ, ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಅನಾಲಿಸಿಸ್ ಮಾಡಬೇಕು ಅಂತ ಇದೆ ಒಂದು ಸ್ವಲ್ಪ ದಿನ ಬಿಟ್ಟು. ಸೊ ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಅನಾಲಿಸಿಸ್ ಮಾಡಿದಾಗ ನಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ಚಿತ್ರಣ ಸಿಗುತ್ತೆ ನಮಗೆ. ಆವಾಗ ನಿಮಗಿರೋ ಡೌಟ್ಸ್ಗಳೆಲ್ಲ ಕೂಡ ಸಾಲ್ವ್ ಆಗ್ತವೆ. ಇವಾಗ ಏನಂದರೆ ಈ ಕ್ವಶನ್ನಲ್ಲಿ ನಾವು ಯಾವ ಥರ ಎಲಿಮಿನೇಷನ್ ಮಾಡ್ಬೋದು, ಯಾವ ಥರ ನಾವು ಆನ್ಸರ್ನ ಹುಡುಕ್ಬೋದು, ಅಥವಾ ಕೊಟ್ಟಿರೋ ಅದರ್ ಆಪ್ಷನ್ಸ್ನಲ್ಲಿ ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗಳಿಗೆ ನಾವು ಯಾವ ಥರ ಹೆಲ್ಪ್ ತೊಗೋಬೋದು ಅನ್ನೋದನ್ನಷ್ಟೇ ನಾವಿಲ್ಲಿ ಬೇಸಿಕ್ಕಾಗಿ ನೋಡ್ತಾ ಇರೋದು. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಮುಂದಿನ ಕ್ವಶನ್ ನೋಡೋಣ. 74 ವಿ ಎಸ್ ಎನ್ ಎಲ್ ನೋಡಿ, ಎಕ್ಸ್ಪ್ಯಾನ್ಷನ್ನ ಒಂದು ಕ್ವಶನ್ ಅಂತೂ ಮಿನಿಮಮ್ ಒಂದು ಕ್ವಶನ್ನು ಪಕ್ಕ ಇದ್ದೇ ಇರುತ್ತೆ. ಎಕ್ಸ್ಪ್ಯಾನ್ಷನ್ ಮೇಲೆ ಎಸ್ಪೆಷಲಿ ಕಂಪ್ಯೂಟರಲ್ಲಿ ಕಂಪಲ್ಸರಿ ಕೊಟ್ಟೇ ಕೊಡ್ತಾರೆ. ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್ ರೈಟ್ ಆನ್ಸರ್. ಇದೇ ಥರನೇ MBBS ಅಂತ ಒಂದು ಸಲ ಬಂದಿತ್ತು, ಸರಿನಾ? ಇದ್ರದ್ದು ಎಕ್ಸ್ಪ್ಯಾನ್ಷನ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸರಿನಾ? ಸೊ ಇದರಲ್ಲಿ ಡಿಸ್ಕಸ್ ಮಾಡೋಂಥದ್ದು ಇನ್ನೇನು ಇಲ್ಲ, ಜಸ್ಟ್ 3 ಆಪ್ಷನ್ಸ್ ವೇರಿಯೇಷನ್ ಕೊಟ್ಟಿದ್ದಾರೆ. ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್ ಇಸ್ ದ ರೈಟ್ ಆನ್ಸರ್ ಫಾರ್ 74th ಕ್ವಶನ್. 75th ಕ್ವಶನ್ ನೋಡೋಣ. ಓಕೆ, 75th ಕ್ವಶನ್ನು. 75th ಕ್ವಶನ್ನಲ್ಲಿ ದ ಡಾಕ್ಯುಮೆಂಟ್ ಪೇಜ್ ಅಲೈನ್ಮೆಂಟ್ ಈಸ್ ಡನ್ ಬೈ ವಿಚ್ ಟೂಲ್ ಬಾರ್ ಇನ್ MS ವರ್ಡ್, ಸರಿನಾ? ಅಂದರೆ ಈಗ ನೋಡಿ, MS ವರ್ಡು ನೀವೆಲ್ಲರೂ ನೋಡಿದ್ದೀರಾ, ಸರಿನಾ? ಒಂದು ಡಾಕ್ಯುಮೆಂಟ್ ಅಥವಾ ಒಂದು ಪೇಜಲ್ಲಿ ಏನು ಒಂದಿಷ್ಟು ಲೈನ್ಸ್ಗಳಿರ್ತವೆ, ಸರಿನಾ? ಒಂದಿಷ್ಟು ಪ್ಯಾರಾಗಳಿರ್ತವೆ. ನ್ಯೂಸ್ ಪೇಪರಲ್ಲಿ ನೋಡಿರ್ತೀರ. ಅದೇ ನ್ಯೂಸ್ ಪೇಪರಲ್ಲಿ ಕರೆಕ್ಟಾಗಿ ನೋಡು, ಈ ಪ್ಯಾರಾದಲ್ಲಿ ಈ ಪ್ಯಾರಾ ಇಷ್ಟಕ್ಕೆ ಅಲೈನ್ ಆಗಬೇಕು, ಇಷ್ಟು ವರ್ಡ್ಸ್ಗಳು ಇಷ್ಟಕ್ಕೆ ಕೂತಿರಬೇಕು ಅಂತ ಹೆಂಗೆ ಮಾಡಿರ್ತಾರೆ? ಸೊ ಅದೆಲ್ಲ ಯಾವ ಥರ ಮಾಡಿರ್ತಾರೆ ಅಂದರೆ ಈ MS ವರ್ಡಲ್ಲಿ ಬರೋಂಥ ಆಪ್ಷನ್ಸಿಂದ, ಸರಿನಾ? ಸೊ ದ ಡಾಕ್ಯುಮೆಂಟ್ ಪೇಜ್ ಅಲೈನ್ಮೆಂಟ್ ಈಸ್ ಡನ್ ಬೈ ವಿಚ್ ಟೂಲ್ ಬಾರ್ ಇನ್ MS ವರ್ಡ್ ಅಂದರೆ ದ ರೈಟ್ ಆಪ್ಷನ್ ಈಸ್ ಫಾರ್ಮ್ಯಾಟಿಂಗ್ ಟೂಲ್ ಬಾರ್, ಸರಿನಾ? 75 ಕ್ವಶನಿಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 2, ಸರಿನಾ? ಅಷ್ಟೇ. ಅದು ಬಿಟ್ಟು ಇನ್ನು ಸ್ಟೇಟಸ್ ಬಾರು, ಮೆನು ಬಾರ್ ಬಗ್ಗೆ ನೋಡೋಣ. ಸ್ಟ್ಯಾಂಡರ್ಡ್ ಟೂಲ್ ಬಾರು ರಿಲೇಟೆಡ್ ನಿಮಗೆ ನೆಕ್ಸ್ಟ್ ಎಲ್ಲ ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಬರೋಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಏನು ಸೀರಿಯಸ್ ಮಾಡಬೇಕು ಅಂತಿದ್ದೀನಿ. ಮತ್ತು ಕಂಪ್ಲೀಟ್ MS ಆಫೀಸ್ ರಿಲೇಟೆಡ್ ಸ್ವಲ್ಪ ಕ್ಲಾಸಸ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಅದು ಮಾಡಬೇಕಾದ್ರೆ ನಿಮಗೆಲ್ಲ ಈ ಡೌಟ್ಸ್ ಕೂಡ ಸಾಲ್ವ್ ಆಗ್ತವೆ, ಸರಿನಾ? ಓಕೆ, 76th ಕ್ವಶನ್ ನೋಡೋಣ. 76th ಕ್ವಶನ್ ಬಂದ್ಬಿಟ್ಟು ನೋಡಿ, ಸಿಂಪಲ್ಲು. ಇನ್ MS ವರ್ಡ್ ಚೇಂಜಿಂಗ್ ಕೇಸ್ ಆಪ್ಷನ್ ಆಫ್ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಈಸ್ ಯೂಸ್ಡ್ ಟು. ಸಿಂಪಲ್ ನೋಡಿ, MS ವರ್ಡ್ನಲ್ಲಿ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ನ ಚೇಂಜ್ ಕೇಸ್ ಆಯ್ಕೆಯ ಉಪಯೋಗ ಏನು? ಈಸಿಯಾಗಿ ಗೊತ್ತಾಗುತ್ತೆ ನೋಡಿ. ಇದರಲ್ಲಿ ಚೇಂಜ್ ಕೇಸ್ ಏನನ್ನು ಮಾಡುತ್ತೆ? ಚೇಂಜ್ ಕೇಸ್ ನೋಡಿಲಿ, ಚೇಂಜಿಂಗ್ ದ ಫಾಂಟ್ ಇನ್ ಅಪ್ಪರ್ ಲೋವರ್ ಟೈಟಲ್ ಕೇಸ್, ಇದು ರೈಟ್ ಆನ್ಸರ್. ಆ್ಯಕ್ಚುಲಿ 76ಗೆ 3 ರೈಟ್ ಆನ್ಸರು. ಅಪ್ಪರ್ ಕೇಸ್ ಅಂದ್ರೇನು ನೋಡಿ, ಇಲ್ಲೇ ಕೊಟ್ಟಿದ್ದಾರೆ. ಆಲ್ ಲೆಟರ್ಸ್ ಬಿಕಮ್ ಕ್ಯಾಪಿಟಲ್, ನೋಡಿ ಈ ಥರ ಬರುತ್ತೆ. ಅಪ್ಪರ್ ಕೇಸ್, ಆಲ್ ಲೆಟರ್ಸ್ ಎಲ್ಲ ನೋಡಿ, ಎಲ್ಲ ಅಪ್ಪರ್ ಕೇಸ್ ಅಂತ ಎಲ್ಲ ಕ್ಯಾಪಿಟಲಲ್ಲೇ ಇದೆ. ಆಲ್ ಲೆಟರ್ಸ್ ಬಿಕಮ್ ಸ್ಮಾಲ್, ನೋಡಿ ಎಲ್ಲ ಲೋವರ್ ಕೇಸಲ್ಲೇ ಇದ್ದಾವೆ, ಸರಿನಾ? ಸೆಂಟೆನ್ಸ್ ಕೇಸ್ ಅಂತಂದರೆ ನೋಡಿ, ಕ್ಯಾಪಿಟಲ್ ಇಸ್ ದ ಫಸ್ಟ್ ಲೆಟರ್ ಆಫ್ ದ ಫಸ್ಟ್ ವರ್ಡ್ ಅಂದರೆ ನೋಡಿ ಸೆಂಟೆನ್ಸ್ ಕೇಸ್ ಅಂತ ಇದೆ. ಇಲ್ಲಿ ಎಸ್ ಮಾತ್ರ ಕ್ಯಾಪಿಟಲ್ ಬಂದಿದೆ, ಇನ್ನು ಮಿಕ್ಕಿದೆಲ್ಲ ಸ್ಮಾಲ್ ಲೆಟರ್ಸಲ್ಲೇ ಬಂದಿದೆ, ಸರಿನಾ? ಇನ್ನು ಟೈಟಲ್ ಕೇಸನ್ನು ಕ್ಯಾಪಿಟಲ್ ಇಸ್ ದ ಫಸ್ಟ್ ಲೆಟರ್ ಆಫ್ ಈಚ್ ವರ್ಡ್ ಅಂದರೆ ನೋಡಿ, ಟೈಟಲ್ ಅನ್ನೋದ್ರಲ್ಲೂ T ಕ್ಯಾಪ್ಸ್ ಬಂದಿದೆ, ಕೇಸ್ ಅನ್ನೋದ್ರಲ್ಲಿ C ಕ್ಯಾಪ್ಸ್ ಬಂದಿದೆ, ಈ ಥರ. ಸೊ ಟಾಗಲ್ ಕೇಸ್ ಅಂದರೆ ರಿವರ್ಸ್ ಮಾಡುತ್ತೆ, ಅಂದರೆ ಫಸ್ಟ್ ಲೆಟ್ರು ನಿಂದು ಅಪ್ಪರ್ ಕೇಸ್ ಇತ್ತು ಅಂದರೆ ಲೋವರ್ ಕೇಸ್ ಮಾಡುತ್ತೆ, ಲೋವರ್ ಕೇಸ್ ಇತ್ತು ಅಂದರೆ ಅಪ್ಪರ್ ಕೇಸ್ ಮಾಡುತ್ತೆ, ಆ ಥರ ವಯಸ್ಸ, ಸರಿನಾ? ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು MS ವರ್ಡಲ್ಲಿ ಬರೋಂಥ ಆಪ್ಷನ್ನು. ನ್ಯೂಸ್ ಪೇಪರಲ್ಲಿ ಆಲ್ಮೋಸ್ಟ್ ನಾವೆಲ್ಲ ನೋಡಿರ್ತೀವಿ. ನ್ಯೂಸ್ ಪೇಪರಲ್ಲಿ ಎಸ್ಪೆಷಲಿ ನ್ಯೂಸ್ ಪೇಪರ್ ಯಾರು ಇಂಗ್ಲೀಷ್ ನ್ಯೂಸ್ ಪೇಪರ್ ಓದ್ತೀರಾ, ಆ್ಯಕ್ಚುಲಿ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದೋದು ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಗ್ರಾಮರು ಮತ್ತು ಕಂಪ್ಯೂಟರ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇಂಗ್ಲೀಷ್ ನ್ಯೂಸ್ ಪೇಪರ್ ಓದ್ತಾ ಇಲ್ಲ ಅಂದರೆ ನ್ಯೂಸ್ ಪೇಪರ್ ಓದೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಕಮ್ ಟು ನೆಕ್ಸ್ಟ್ ಕ್ವಶನ್. 77 ಕ್ವಶನ್, ಸರಿನಾ? ನೋಡಿ, ಇನ್ MS ವರ್ಡ್ ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಆಫ್ ಎ ವರ್ಡ್ ಡಾಕ್ಯುಮೆಂಟ್ ಅಂದರೆ ನೀವು MS ವರ್ಡ್ ಓಪನ್ ಮಾಡಿದ ತಕ್ಷಣವೇ ಇಲ್ಲಿಂದ ಸ್ಟಾರ್ಟ್ ಆಗಲ್ಲ ನಮಗೆ ಟೈಪಿಂಗು, ಸರಿನಾ? ಒಂದಿಷ್ಟು ಗ್ಯಾಪ್ ಇರುತ್ತೆ, ಸರಿನಾ? ಈ ಗ್ಯಾಪ್ ಏನಿದೆಯೋ ಇದು ಮಾರ್ಜಿನ್ನು, ಅಂದರೆ ಇಲ್ಲಿ ಒಂದು ನೀಟ್ನೆಸ್ಸು, ಒಂದು ಡಿಸಿಪ್ಲಿನ್ ಕಾಣುತ್ತೆ. ನಾವು ಬರಿಬೇಕಾದ್ರೆ ಆನ್ಸರ್ಗಳು ಬರಿಬೇಕಾದ್ರೆ ನೋಡಿ, ಇಲ್ಲಿಂದ ಏನೋ XYZ ಅಂತ ಏನೋ ನಾನು ಆನ್ಸರ್ ಬರ್ಕೊಳ್ತಾ ಹೋಗ್ತೀನಿ, ಈ ಥರ ಸ್ಟಾರ್ಟ್ ಮಾಡ್ತೀನಿ, ಸರಿನಾ? ಮತ್ತೆ ನೆಕ್ಸ್ಟ್ ಇಲ್ಲಿಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ಸ್ಟಾರ್ಟ್ ಮಾಡ್ತೀನಿ, ಬರ್ಕೊಳ್ತಾ ಹೋಗ್ತೀನಿ. ಅದೇ ನಾನು ಇವಾಗ ಇಲ್ಲಿ XYZ ಅಂತ ಸ್ಟಾರ್ಟ್ ಮಾಡಿದೆ ಈ ಪ್ಯಾರಾದಲ್ಲಿ. ನೆಕ್ಸ್ಟ್ ಏನು ಮಾಡ್ತೀನಿ, ಮತ್ತೆ ಇಲ್ಲಿಂದನೇ ಬರಿತೀನಿ,
ಮತ್ತೆ ಇಲ್ಲಿಂದ ಬರಿತೀನಿ, ಮತ್ತೆ ನೆಕ್ಸ್ಟ್ ಸೆಂಟೆನ್ಸ್ ಹಿಂಗೆ ಬರೆದ್ರೆ ಅದೊಂಥರ ಏನು ಒಂದು ಡಿಸಿಪ್ಲಿನ್ ಕಾಣಲ್ಲ ನೋಡಿ. ಇಲ್ಲಿರೋ ಪ್ಯಾರಾಡಿಸಿಪ್ಲಿನ್ಗೂ ತುಂಬ ಒಂಥರ ವೇರಿಯೇಷನ್ಸ್ ಕ್ರಿಯೇಟ್ ಆಗುತ್ತೆ, ಅಥವಾ ಒಂದು ಪ್ರಾಪರ್ ವೇಲ್ ಇರಲ್ಲ. ಸೊ ಅದಕ್ಕೋಸ್ಕರ ಈ ಲೆಫ್ಟ್ ಮಾರ್ಜಿನ್ ಇರೋದ್ರಿಂದ ಏನಾಗುತ್ತೆ, ಅಥವಾ ಈ ಲೆಫ್ಟ್ ಅಥವಾ ರೈಟ್ ಮಾರ್ಜಿನ್ ಎರಡರಲ್ಲೂ ಕೂಡ ಒಂದಿಷ್ಟು ಸೆಂಟಿಮೀಟರ್ಸ್ ಅಂತ ಏನು ಆ ವೇರಿಯೇಷನ್ಸ್ ಬಿಟ್ಟು ಒಂದೇ ಸ್ಟ್ರೈಟ್ ಅವೇ ಬರೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ, ಡಿಸಿಪ್ಲಿನ್ ಮೇಂಟೈನ್ ಮಾಡುತ್ತೆ ಅಂತ ಅರ್ಥ. ಸೊ 77ಗೆ ರೈಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 1 ಅಂದರೆ 2.54 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ. ಸರಿನಾ? ನೆಕ್ಸ್ಟ್ ಅಂದರೆ ಈಗ ಲೆಫ್ಟ್ ಮಾರ್ಜಿನ್ ನಾವು ರೈಟ್ ಮಾರ್ಜಿನ್ ನಾವು ಚೇಂಜ್ ಮಾಡೋಕ್ಕಾಗಲ್ವಾ? ನಿಜವಾಗ್ಲೂ ಮಾಡ್ಕೋಬೋದು, ಕಮ್ಮಿನಾದರೂ ಮಾಡ್ಬೋದು, ಜಾಸ್ತಿನಾದ್ರೂ ಮಾಡ್ಬೋದು. ಇಲ್ಲಿ ಹೇಳಿರೋದು ಡಿಫಾಲ್ಟ್ ಅಂತ ಕೇಳಿದ್ದಾನೆ ನೋಡಿ. ಡಿಫಾಲ್ಟ್ ಅಂದರೆ ನೀನು ಡಾಕ್ಯುಮೆಂಟ್ ಓಪನ್ ಮಾಡಿದಾಗ ಅದು ಸಾಫ್ಟ್ವೇರಲ್ಲಿ ಡಿಫಾಲ್ಟ್ ಸೆಟ್ಟಿಂಗ್ಸಲ್ಲಿ ಎಷ್ಟು ಬಂದಿರುತ್ತೆ ಅಂತ. ಸೊ ಇಟ್ಸ್ 2.54 ಸೆಂಟಿಮೀಟರ್. ಸರಿನಾ? ಓಕೆ, ಕಮ್ ಟು ನೆಕ್ಸ್ಟ್ ಕ್ವಶನ್ 78. ವಿಚ್ ಆಫ್ ದೀಸ್ ಕ್ಯಾನ್ ಬಿ 78 ಕ್ವಶನ್ ನೋಡಿ. ವಿಚ್ ಆಫ್ ದೀಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕ್ವಿಕ್ ಆಕ್ಸೆಸ್ ಟು ಕಾಮನ್ಲಿ ಯೂಸ್ಡ್ ಕಮಾಂಡ್ಸ್ ಆ್ಯಂಡ್ ಟೂಲ್ಸ್? ಸರಿನಾ? ಸೊ 78ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಟೂಲ್ ಬಾರ್ನ ನಾವು ಕ್ವಿಕ್ ಆಕ್ಸೆಸ್ ಟು ಕಾಮನ್ಲಿ ಯೂಸ್ಡ್ ಕಮಾಂಡ್ಸ್ ಮತ್ತು ಟೂಲ್ಸ್ಗೆ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಟೂಲ್ಸ್ ಅಂತ ನೋಡಿದ್ರೆ ನಮಗೆ ಆಲ್ಮೋಸ್ಟ್ ಗೊತ್ತಾಗ್ಬೋದು, ಈಸಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕಮ್ ಟು 79th ಕ್ವಶನ್. 79th ಕ್ವಶನ್ ನೋಡಿ, ತುಂಬ ಯೂಸ್ಫುಲ್ ಕ್ವಶನ್ ಆ್ಯಕ್ಚುಲಿ. ಇದು ರಿಪೀಟೆಡ್ ಕ್ವಶನ್ ಆ್ಯಕ್ಚುಲಿ ಇದನ್ನು ಕೂಡ. 79th ನೊಟೇಷನ್ ಆಫ್ ಪ್ರಾಪರ್ಲಿ ಅರೇಂಜಿಂಗ್ ಆ್ಯನ್ ಇಮೇಲ್ ಅಂದರೆ ನೀನು ಇಮೇಲ್ ಮಾಡ್ತಿದ್ಯಾ ಅಂದರೆ ಫಸ್ಟ್ ಯಾವ ಥರ ಬರುತ್ತೆ ಅನ್ನೋದನ್ನು ಕೇಳಿದ್ದಾರೆ ನೋಡಿ. ಇಲ್ಲೇ ಕೊಟ್ಟಿದ್ದೀನಿ. ಸಬ್ಜೆಕ್ಟ್, ಸ್ಯಾಲ್ಯುಟೇಷನ್, ಬಾಡಿ, ಕ್ಲೋಸಿಂಗ್, ಸಿಗ್ನೇಚರ್, ಇಷ್ಟು. ಸರಿನಾ? ಸೊ ಆಪ್ಷನ್ ನಂಬರ್ 79ಗೆ ಆಪ್ಷನ್ ನಂಬರ್ ಯಾವ್ದು ಸರಿ ಅಂದರೆ 79ಗೆ ಫಸ್ಟ್ ಸಬ್ಜೆಕ್ಟ್, ಸ್ಯಾಲ್ಯುಟೇಷನ್, ಬಾಡಿ, ಕ್ಲೋಸಿಂಗ್ ಆ್ಯಂಡ್ ಸಿಗ್ನೇಚರ್. ಸರಿನಾ? ಇಷ್ಟು ಬಂದಿದೆ. ಸೊ 79ಗೆ ಆಪ್ಷನ್ ನಂಬರ್ 1 ಈಸ್ ರೈಟ್ ಆನ್ಸರ್. ನೋಡಿ ಇಲ್ಲೇ ಬಂದಿದೆ ನೋಡಿ, ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಇಲ್ಲಿ, ಸಬ್ಜೆಕ್ಟ್ ಲೈನು. ಇಲ್ಲೇನೋ ಒಂದು XYZ ಅಂತ ಏನೋ ಒಂದು ಸಬ್ಜೆಕ್ಟ್ ಹಾಕ್ತೀನಿ, ನನಗೆ ಹುಷಾರಿಲ್ಲ ಅಂತ, ನನಗೆ ರಜೆ ಬೇಕು ಅಂತನೋ, ಅಥವಾ ನಾನೇನೋ ಶಿಫ್ಟ್ ಮಾಡ್ತಿದ್ದೀನಿ ಹೋಮ್ ಅಂತ, ಏನೋ ರಿಲೇಟೆಡ್ ನಾನೇನೋ ಲೆಟ್ರ್ ಬರಬೇಕಾದ್ರೆ ಅದೆಲ್ಲ ಮಾಡ್ತೀನಿ. ಸರಿನಾ? ಇಲ್ಲಿ ರಾಣ. ಸರಿನಾ? ನೋಡಿ ಅದನ್ನು ಸ್ಯಾಲ್ಯುಟೇಷನ್ ಅಂದರೆ ಗ್ರೀಟಿಂಗ್ಸ್. ಸರಿನಾ? ಸೊ ಈಗ ನಾವು ಬರಿಬೇಕಾದ್ರೆ ಮಾಡ್ತೀವಲ್ಲ, ಮಾನ್ಯರೇ, ಡಿಯರ್ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಆ ಥರ. ಸರಿನಾ? ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಅವರ್ ಯು ಅಂದರೆ ಒಂದು ಅದೇ ಕೇಳೋದು ಹೇಗಿದ್ದೀರಾ ಅನ್ನೋ ಥರ. ನೆಕ್ಸ್ಟು ಬಂದು ಅದೇ ಬಾಡಿ, ಇದೆಲ್ಲ ಕಂಪ್ಲೀಟ್ ಬಾಡಿಲೇ ಬರುತ್ತೆ ಇಷ್ಟು. ಅದಾದಮೇಲೆ ಥ್ಯಾಂಕ್ಸ್ ಅಂದರೆ ಕ್ಲೋಸಿಂಗು, ಪೊಲೈಟಾಗಿ ಬೆಸ್ಟ್ ರಿಗಾರ್ಡ್, ಸಿನ್ಸಿಯರ್ಲಿ, ಥ್ಯಾಂಕ್ ಯು ಸೊ ಮಚ್, ಆ ಥರ. ಸರಿನಾ? ಅದಾದಮೇಲೆ ಅವ್ರ ಹೆಸರುಗಳು ಬರೆದ್ಬಿಟ್ಟು, ಅಥವಾ ಸಿಗ್ನೇಚರು, ಯುವರ್ ನೇಮ್ ಆ್ಯಂಡ್ ರಿಲೇಟೆಡ್ ಡೀಟೇಲ್ಸ್ ಅಷ್ಟೇ ಬರೆದ್ಬಿಟ್ಟು ಸೆಂಡ್ ಮಾಡಿದ್ರೆ ಸೆಂಡ್ ಆಗೋಗುತ್ತೆ ಅಷ್ಟೇ. ದಿಸ್ ಈಸ್ ಇಮೇಲ್. ಆ್ಯಕ್ಚುಲಿ ಇಮೇಲು ಕಾರ್ಪೊರೇಟ್ ಸೆಕ್ಟರಲ್ಲಿ ಮತ್ತು ಗೌರ್ಮೆಂಟ್ ಸೆಕ್ಟರಲ್ಲಿ ಇಟ್ ಕನ್ಸಿಡರ್ಡ್ ಆ್ಯಸ್ ಎ ಡಾಕ್ಯುಮೆಂಟ್, ಅಥವಾ ಅದನ್ನು ಒಂದು ಎವಿಡೆಂಟ್ ಥರ ಕನ್ಸಿಡರ್ ಮಾಡ್ತಾರೆ. ಮೊದಲೆಲ್ಲ ನೀನು ಲೆಟ್ರ್ಗಳನ್ನೇ ಬರೆದು ಕೊಡಬೇಕಿತ್ತು ನಿನ್ನ ಕೈಯಾರ. ಈಗೇನಿಲ್ಲ, ಜಸ್ಟ್ ಇಮೇಲ್ ನಿನ್ನ ಮೇಲ್ ಐ ಡಿಯಿಂದ ಇನ್ನೊಬ್ಬರಿಗೆ ಮೇಲ್ ಹೋಗಿದೆ ಅಂದರೆ ಇಟ್ಸ್ ಕನ್ಸಿಡರ್ಡ್ ಆ್ಯಸ್ ಎ ಎವಿಡೆಂಟ್. ಸರಿನಾ? ಅದೊಂಥರ ಎವಿಡೆನ್ಸ್ ಇದ್ದಂಗೆ. ಸೊ ನೀನು ಆಫ್ಲೈನಲ್ಲೇ ಬಂದು A4 ಶೀಟಲ್ಲೇ ತೊಗೊಂಡು ಲೆಟ್ರ್ ಬರದೇ ಕೊಡಬೇಕು ಅಂತೇನಿಲ್ಲ. ಇಮೇಲಲ್ಲಿ ಮಾಡಿದ್ರೂ ಕೂಡ ಇಟ್ ಕನ್ಸಿಡರ್ ಆ್ಯಸ್ ಎ ಎವಿಡೆಂಟ್. ಓಕೆ, 80 ಕ್ವಶನ್ಗೆ ಹೋಗೋಣ. ಸೊ ನೋಡಿ 80 ಕ್ವಶನ್ ಬಂದಿದ್ದೀನಿ. ಕ್ವಶನ್ ನಂಬರ್ 80. ವಿಚ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಇನ್ ಕರೆಂಟ್ ವಾಟ್ಸಪ್ ಅಪ್ಲಿಕೇಶನ್ ಸಾಫ್ಟ್ವೇರ್? ಕರೆಂಟ್ ಈಗ ವಾಟ್ಸಪ್ ಇದೆಯಲ್ಲ ಅಪ್ಲಿಕೇಶನ್, ಆಲ್ಮೋಸ್ಟ್ ತುಂಬ ಜನ ಯೂಸ್ ಮಾಡ್ತೀವಿ. ಅದರಲ್ಲಿ ಏನಂತ ಕೇಳಿದ್ದಾನೆ, ಅದರಲ್ಲಿ ಪ್ರೋಟೋಕಾಲ್ ಯಾವುದನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾನೆ. ಸರಿನಾ? TCP ಅಥವಾ IP, UDP, PPP, ಓಪನ್ ಸ್ಟ್ಯಾಂಡರ್ಡ್ ಎಕ್ಸ್ಟೆನ್ಸಿಬಲ್ ಮೆಸೇಜಿಂಗ್ ಆ್ಯಂಡ್ ಪ್ರೆಸೆನ್ಸ್ ಪ್ರೋಟೋಕಾಲ್, XMPP, ಯಾವುದನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ ನೋಡಿ. TCP ಆರ್ IP, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್. ನೋಡಿ ಅದರ ಪರ್ಪಸ್ ಏನು? TCPದು ಫಂಡಮೆಂಟಲ್ suite of protocols that governs communication over internet. It ensures data is transmitted in packets across networks. ಸರಿನಾ? ಅಂದರೆ ಇದು ಸಿಂಪಲ್ಲಾಗಿ ಇಂಟರ್ನೆಟ್ ಬಗ್ಗೆ, ಕಮ್ಯುನಿಕೇಷನ್ ರಿಲೇಟೆಡ್ ಬಗ್ಗೆ ಹೇಳ್ತಾ ಇದೆ. ಇದ್ರ ಪ್ರಾಪರಾಗಿ ಡೇಟಾನ ಕರೆಕ್ಟಾಗಿ ಕಳಿಸ್ತಾ ಇದೆಯಾ ನೆಟ್ವರ್ಕಿಗೆ ಅನ್ನೋ ಥರದ್ದು ಪ್ರೋಟೋಕಾಲ್ ಇದು TCP. ಸೊ ಇದು ವಾಟ್ಸಪ್ ರಿಲೇಟೆಡಲ್ಲಿ ಬರಲ್ಲ. ಸೊ ಆಪ್ಷನ್ ನಂಬರು 1 ಆಗಲ್ಲ. UDP, ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್. ನೋಡಿ ಎಕ್ಸ್ಪೆನ್ಷನ್ ನಾನು ಹೇಳಿದೆ ಅಲ್ವಾ, ಈ ಎಕ್ಸ್ಪೆನ್ಷನ್ ಕೂಡ ತುಂಬ ಇಂಪಾರ್ಟೆಂಟ್. ಎಕ್ಸ್ಪೆನ್ಷನ್ ಕೇಳಿದ್ರು ಕೇಳ್ತಾರೆ. UDP ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಲೈವ್ ವಿಡಿಯೋದಲ್ಲಿ, ಸ್ಟ್ರೀಮಿಂಗಲ್ಲಿ, ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್, VoIP, ಇದೊಂದು ತಿಳ್ಕೊಳ್ಳಿ, ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್.
ಆನ್ಲೈನ್ ಗೇಮಿಂಗಲ್ಲೆಲ್ಲ ಯೂಸ್ ಮಾಡ್ತಾರೆ UDPನ, ಸರಿನಾ? ಸೊ ಇದು ಕೂಡ ಅಲ್ಲ. ಇಲ್ಲಿ ಕೇಳಿರೋದು ಮೆಸೇಜಿಂಗಲ್ಲಿ ನಾವು ಏನು ಯೂಸ್ ಮಾಡ್ತೀವಲ್ಲ ಅದನ್ನು ಯಾವುದರಲ್ಲಿ ವಾಟ್ಸಪ್ ಅಪ್ಲಿಕೇಶನ್ ಸಾಫ್ಟ್ವೇರು ಯಾವ ಪ್ರೋಟೋಕಾಲ್ ಯೂಸ್ ಮಾಡೋದು. ಇನ್ನು PPP, ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್, ಸರಿನಾ? ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಫೆಸಿಲಿಟೇಟ್ಸ್ ಕಮ್ಯುನಿಕೇಷನ್ ಬಿಟ್ವೀನ್ ಟೂ ಡೈರೆಕ್ಟ್ಲಿ ಕನೆಕ್ಟೆಡ್ ಡಿವೈಸ್, ಎಕ್ಸಾಂಪಲ್ ಎ ಕಂಪ್ಯೂಟರ್ ಆ್ಯಂಡ್ ಎ ರೂಟರ್, ಸರಿನಾ? ರೂಟರ್ ಅಂದರೆ ನಿಮಗೂ ಗೊತ್ತಿರ್ಬೋದು, ಇಟ್ಸ್ ಲೈಕ್ ಎ ಇಂಟರ್ನೆಟ್ನ ನಾವು ಕನೆಕ್ಟ್ ಮಾಡಿರ್ತೀವಿ ತುಂಬ ಕಡೆ. ಸೊ ಒಂದು ರೂಟರು ತುಂಬ ಡಿವೈಸಸ್ಗೆ ಇಂಟರ್ನೆಟ್ನ ಕೊಡುತ್ತೆ. ಸೊ ಅದು ರೂಟರ್ ಕೂಡ ಒಂದು ಡಿವೈಸ್. ಓಕೆ, ಅದು ಕಂಪ್ಯೂಟರ್ ಪ್ರಿವಿಯಸ್ ಕ್ವಶನ್ಸ್ ಅಥವಾ ಕಂಪ್ಯೂಟರ್ ಸೀರೀಸ್ ಮಾಡಬೇಕಾದ್ರೆ ನಾನು ನಿಮಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ನಮಗೆ 4th ಒನ್, ಸರಿನಾ? ಸೊ 4th ಒನ್ ಇಸ್ ದ ರೈಟ್ ಆನ್ಸರ್, ಇದನ್ನು ತಿಳ್ಕೊಂಬಿಡಿ, ಸರಿನಾ? ಓಕೆ, 81ಗೆ ಹೋಗೋಣ. ಕ್ವಶನ್ ನಂಬರ್ 81. ಓಕೆ, ಇದು ಅಷ್ಟೇ, ತುಂಬ ಸಿಂಪಲ್ ಕ್ವಶನ್. ಕ್ವಶನ್ ನಂಬರ್ 81. ಕ್ವಶನ್ ನಂಬರ್ 81 ಬಂದ್ಬಿಟ್ಟು ಏನಂತ ಹೇಳಿದ್ದಾನೆ, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ವಿಚ್ ಚೇಂಜಸ್ ಫಾರ್ ಎವ್ರಿ ಸೆಕೆಂಡ್ ಇಸ್ ಕಾಲ್ಡ್ ಅಂತ ಕೇಳಿದ್ದಾನೆ, ಸರಿನಾ? ಸೊ 81ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಡೈನಮಿಕ್ IP. ಪ್ರತಿ ಸೆಕೆಂಡಿಗೆ ನವೀಕರಿಸುವ IP ವಿಳಾಸವನ್ನು ಹೀಗೆ ಕರೆಯಲಾಗುತ್ತದೆ, ಅಂದರೆ ಡೈನಮಿಕ್ IP ಅಂತ ಅಷ್ಟೇ, ಇದರಲ್ಲಿ ಎಕ್ಸ್ಪ್ಲನೇಷನ್ ಅಂಥದ್ದೇನಿಲ್ಲ. ಓಕೆ, ಸಿಂಪಲ್ ನಾವು ಕೀ ಆನ್ಸರ್ ನೋಡ್ಕೊಂಡು ಹೋದರೆ ನಡೆಯುತ್ತೆ. ನೆಕ್ಸ್ಟ್ ನೋಡೋಣ. 82. ಸೊ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಬಗ್ಗೆ ಕೇಳಿದ್ದಾರೆ ಕ್ವಶನ್ನು. ನೋಡಿ, MS ಆಫೀಸಲ್ಲಿ ತುಂಬ ಕ್ವಶನ್ಸ್ ರೈಸ್ ಆಗ್ತವೆ. ಆ್ಯಕ್ಚುಲಿ ಕಂಪ್ಯೂಟರ್ ಅಂತ ನಾವು ಸ್ಟಾರ್ಟ್ ಮಾಡಿದಾಗ ಬೇಸಿಕ್ ರಿಲೇಟೆಡ್ ಏನಾದರೂ ಮುಗಿಸ್ಕೊಂಡ್ರೆ, ಅಂದರೆ ಕಂಪ್ಯೂಟರ್ ಅಂದರೆ ಏನು, ಇನ್ಪುಟ್ ಡಿವೈಸಸ್ ಅಂದರೆ ಏನು, ಔಟ್ಪುಟ್ ಡಿವೈಸಸ್ ಅಂದರೆ ಏನು, ಸಾಫ್ಟ್ವೇರ್ಗಳಂದ್ರೇನು, ಹಾರ್ಡ್ವೇರ್ಗಳಂದರೆ ಏನು, ಈ ಥರ ಎಲ್ಲ ಮುಗಿಸ್ಕೊಂಡ್ಮೇಲೆ ಫಸ್ಟ್ ನಾವು ಚಾಪ್ಟರ್ ಏನಾದರೂ ಕವರ್ ಮಾಡಬೇಕು ಅಂದರೆ ಅದು MS ಆಫೀಸ್. MS ಆಫೀಸ್ ಮೇಲೆ ಎಷ್ಟು ನಾವು ಒತ್ತು ಕೊಟ್ಟು ಓದ್ತೀವೋ ಅಷ್ಟು ಮಾರ್ಕ್ಸು ನಮ್ಮ ಹತ್ರ ಸೇಫಾಗಿರ್ತವೆ. ಎಸ್ಪೆಷಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಕಂಪಲ್ಸರಿ ಸಾಲ್ವ್ ಮಾಡಬೇಕು. ಓಕೆ, ಬನ್ನಿ ನೋಡೋಣ. ಇವಾಗ 82, ವಾಟ್ ಈಸ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್, ಸರಿನಾ? ಆವಾಗಲೇ ಆಲ್ರೆಡಿ ನಾನು ಹೇಳಿದ್ದೀನಿ, ಇಟ್ಸ್ ಎ ಪ್ರೆಸೆಂಟೇಷನ್ ಪ್ರೋಗ್ರಾಮ್ ಅಷ್ಟೇ. 82 ಇಸ್ ದ ಸೆಕೆಂಡ್ ಆಪ್ಷನ್ ಇಸ್ ರೈಟ್ ಆನ್ಸರ್ ಅಷ್ಟೇ, ಸರಿನಾ? ಇನ್ನೇನು ಸ್ಪ್ರೆಡ್ಶೀಟ್ ನಾನು ಹೇಳಿದ್ದೀನಿ ಅದರಲ್ಲಿ ಬರುತ್ತೆ ಅಂತ, ಡೇಟಾಬೇಸ್ ಪ್ರೋಗ್ರಾಮ್ ಗೊತ್ತು. ಸೊ ಆಲ್ ಆಫ್ ದಿ ಅವೇಸ್ ಏನು ಬರೋಲ್ಲ, ಇದು ಸುಮ್ಮನೆ ಬಿಸ್ಕೆಟ್ ಹಾಕೋರೆ ಅಷ್ಟೇ, ಸರಿನಾ? ಬನ್ನಿ 83 ಕ್ವಶನ್ ನೋಡೋಣ. ನೋಡಿ 83 ಕ್ವಶನ್ನು. 83, ವಿಚ್ ಆಫ್ ದ ಫಾಲೋಯಿಂಗ್ ಪವರ್ ಪಾಯಿಂಟ್ ವ್ಯೂ ಈಸ್ ಮೇನ್ಲಿ ಯೂಸ್ಡ್ ಟು ಶೋ ಈಚ್ ಸ್ಲೈಡ್ ಆಫ್ ದ ಪ್ರೆಸೆಂಟೇಷನ್ ಇನ್ ದ ಫಾರ್ಮ್ ಆಫ್ ಥಂಬ್ನೈಲ್ ಆ್ಯಂಡ್ ಈಸ್ ಆಲ್ಸೋ ಯೂಸ್ಫುಲ್ ಟು ರಿಅರೇಂಜ್ ಸ್ಲೈಡ್ಸ್ ಅಂತ ಕೇಳಿದ್ದಾನೆ. ನೋಡಿ, ಪ್ರತಿ ಸ್ಲೈಡನ್ನು ಥಂಬ್ನೈಲ್ ರೂಪದಲ್ಲಿ ತೋರಿಸಲು ಈ ಕೆಳಗಿನ ಯಾವ ಪವರ್ ಪಾಯಿಂಟ್ ವೀಕ್ಷಣೆಯನ್ನು ಮುಖ್ಯವಾಗಿ ಬಳಸಲಾಗುತ್ತದೆ ಮತ್ತು ಸ್ಲೈಡ್ಗಳನ್ನು ಮರುಹೊಂದಿಸಲು ಸಹ ಉಪಯುಕ್ತವಾಗಿದೆ ಅಂತ ಕೇಳಿದ್ದಾನೆ, ಸರಿನಾ? ಸೊ 83ಗೆ ರೈಟ್ ಆಪ್ಷನ್ ಬಂದ್ಬಿಟ್ಟು 4, ಅಂದರೆ ಸ್ಲೈಡ್ ಸಾರ್ಟರ್. ಸೊ 83ಗೆ ರೈಟ್ ಆಪ್ಷನ್ ಬಂದು 4th. ಸ್ಲೈಡ್ ಸಾರ್ಟರ್ ಏನಿದೆಯೋ, ಈ ಸ್ಲೈಡ್ ಸಾರ್ಟರ್ ಏನು ಮಾಡುತ್ತೆ ಅಂದರೆ ಪ್ರತಿ ಸ್ಲೈಡನ್ನು ಥಂಬ್ನೈಲ್ ರೂಪದಲ್ಲಿ ತೋರಿಸೋದಕ್ಕೆ. ಸೊ ಯಾವ ಕೆಳಗಿನ ಪವರ್ ಪಾಯಿಂಟ್ ವೀಕ್ಷಣೆಯನ್ನು ಮುಖ್ಯವಾಗಿ ಬಳಸಲಾಗುತ್ತದೆ ಮತ್ತು ಸ್ಲೈಡ್ಗಳನ್ನು ಮರುಹೊಂದಿಸಲು ಸಹ ಉಪಯುಕ್ತವಾಗಿದೆ. ಅಂದರೆ ಈಗ ಸ್ಲೈಡು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ನನಗೀಗ 4th ಸ್ಲೈಡು ಫಸ್ಟ್ ಬರಬೇಕಾಗಿರುತ್ತೆ. ಅಂದರೆ ಒಂದು 10 ಸ್ಲೈಡ್ ಮಾಡಿದ್ದೀನಿ, ಆದರೆ 4th ಸ್ಲೈಡ್ ಫಸ್ಟ್ ಬರಬೇಕಾಗಿರುತ್ತೆ. ಈ ಸ್ಲೈಡ್ ಸಾರ್ಟರಿಂದ, ಸಾರ್ಟರ್ ಅಂತ ನೋಡಿ ಆಪ್ಷನಲ್ಲೇ ಇದೆ, ಇದರಲ್ಲಿ ಆ್ಯಕ್ಚುಲಿ ತುಂಬ ಬಿಸ್ಕೆಟ್ಗಳು ಹಾಕಿದ್ದಾರೆ ನೋಡಿ. ಸ್ಲೈಡ್ ಮಾಸ್ಟರ್ ಆಗಿರ್ಬೋದು, ಸ್ಲೈಡ್ ಶೋ, ನೋಟ್ಸ್ ಟಿಪ್ಪಣಿ ಅಥವಾ ನೋಟ್ಸ್ ಮಾಸ್ಟರ್, ಇವೆಲ್ಲ ಬಿಸ್ಕೆಟ್ಸ್ಗಳೇ. ನೋಡ್ಕೊಂಡು ಹುಷಾರಾಗಿ ಆನ್ಸರ್ ಮಾಡಬೇಕು. ಅದ್ರ ಬಗ್ಗೆ ಲೈಟಾಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸ್ಲೈಡ್ ಸಾರ್ಟರ್ ವ್ಯೂ ಡಿಸ್ಪ್ಲೇಸ್ ಆಲ್ ಸ್ಲೈಡ್ಸ್ ಆಸ್ ಥಂಬ್ನೈಲ್ ಆನ್ ಎ ಸಿಂಗಲ್ ಸ್ಕ್ರೀನ್ ರೀಅರೇಂಜಿಂಗ್ ದ ಆರ್ಡರ್ ಆಫ್ ದ ಸ್ಲೈಡ್ಸ್, ಸರಿನಾ? ಸ್ಲೈಡ್ ಸಾರ್ಟರ್ ವ್ಯೂ. ಇವಾಗ ನಾನೇನು ರೈಟ್ ಆನ್ಸರ್ ಹೇಳಿದ್ದೀನೋ, ಈ 83 ಏನು ರೈಟ್ ಆನ್ಸರು ಇದೆ ನೋಡಿ. ಅಂದರೆ ಈ ಥಂಬ್ನೈಲ್ ರೂಪದಲ್ಲಿ ಒಂದು ಸಿಂಗಲ್ ಸ್ಕ್ರೀನಲ್ಲಿ ಅದು ನಾವು ಅದನ್ನು ನೋಡ್ಬೋದು, ಸರಿನಾ? ಇನ್ನು PPTಯಲ್ಲಿ ಸ್ಲೈಡ್ಸ್ಗಳನ್ನ ನೋಡ್ಬೋದು, ಮತ್ತು ಅದನ್ನು ರೀಅರೇಂಜ್ ಕೂಡ ಮಾಡ್ಬೋದು. ಅಂದರೆ ನನಗೆ ಫಸ್ಟ್ ಸ್ಲೈಡು 8 ಸ್ಲೈಡಿಗೆ ಬರಬೇಕು, ನನ್ನ ಹತ್ರ ಟೋಟಲ್ 10 ಸ್ಲೈಡ್ಸ್ಗಳು ಮಾಡಿದ್ದೀನಿ ಪ್ರೆಸೆಂಟೇಷನಲ್ಲಿ. ಫಸ್ಟು 10ಗೆ ಬರಬೇಕು. ಓಕೆ, ಫಸ್ಟ್ ತಂದು 10ಗೆ ಹಾಕ್ಬಿಟ್ಟು 10ಥಲ್ಲಿರೋ ಸ್ಲೈಡ್ನ ಮತ್ತೆ ತಂದು ಫಸ್ಟಿಗೆ ಹಾಕ್ಬೋದು ನಾನು, ಸರಿನಾ? ಅದಾದಮೇಲೆ ನೋಡಿ ಸ್ಲೈಡ್ ಮಾಸ್ಟರ್ ಅಂತ ಇದೆ. ಸ್ಲೈಡ್ ಮಾಸ್ಟರ್ ಯೂಸ್ಡ್ ಟು ಎಡಿಟ್ ದ ಡಿಸೈನ್ ಟೆಂಪ್ಲೇಟ್ ಲೈಕ್ ಫಾಂಟ್ಸು, ಕಲರ್ಸು, ಲೋಗೋಸು ಅಕ್ರಾಸ್ ಆಲ್ ಸ್ಲೈಡ್ಸ್, ನಾಟ್ ಫಾರ್ ವೀವಿಂಗ್ ಆರ್ ರಿಅರೇಂಜಿಂಗ್ ಸ್ಲೈಡ್ ಆರ್ಡರ್, ಸರಿನಾ? ಸ್ಲೈಡ್ ಮಾಸ್ಟರ್ ಅಂದರೆ ಏನು ಅಂದರೆ, ಈಗ ನನ್ನ ಹತ್ರ ಸ್ಲೈಡ್ ಇದೆಯೋ ಅದರಲ್ಲಿರೋ ಲೆಟರ್ಸ್ನ ಅಥವಾ ಫಾಂಟ್ಸ್ಗಳನ್ನ ಕಲರ್ ಚೇಂಜ್ ಮಾಡೋದು, ಲೋಗೋ ಚೇಂಜ್ ಮಾಡೋದು, ಆ ಥರ ಎಲ್ಲ ಎಡಿಟ್ ಮಾಡ್ಬೋದು ಅದನ್ನು. ಆದರೆ ಇಲ್ಲಿ ಏನಂದರೆ ನಾವು ಅದನ್ನು ವ್ಯೂ ಮಾಡೋಕ್ಕಾಗಲ್ಲ ಮತ್ತು ರೀಅರೇಂಜ್ ಮಾಡೋಕ್ಕಾಗಲ್ಲ ಆರ್ಡರ್ನ, ಸರಿನಾ?
ಸ್ಲೈಡ್ ಶೋ ಅಂದರೆ ಯೂಸ್ ಇಟ್ ಟು ಪ್ರೆಸೆಂಟ್ ದ ಸ್ಲೈಡ್ ಶೋ ಅಂದರೆ ನೀನು ಇವಾಗ ಸ್ಲೈಡ್ ಶೋ ಸ್ಟಾರ್ಟ್ ಮಾಡ್ತಾ ಕೊಟ್ಟ ತಕ್ಷಣ ನೀನು ಸ್ಲೈಡ್ ಏನೇನು ನೀನು ಪ್ರಿಪೇರ್ ಮಾಡಿರ್ತೀಯೋ ಪವರ್ ಪಾಯಿಂಟಲ್ಲಿ ಪ್ರೆಸೆಂಟೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನೋಟ್ಸ್ ಮಾಸ್ಟರ್ ಯೂಸ್ ಇಟ್ ಟು ಕಸ್ಟಮೈಸ್ ದ ಲೇಔಟ್ ಆ್ಯಂಡ್ ಫಾರ್ಮ್ಯಾಟಿಂಗ್ ಆಫ್ ದ ಸ್ಪೀಕರ್ ನೋಟ್ ಸೆಕ್ಷನ್. ಸರಿನಾ? ಸೊ ಇಷ್ಟು 83 ಕ್ವಶನಿಗೆ ಇಷ್ಟು ಎಕ್ಸ್ಪ್ಲೇಷನ್ ಆಯಿತು. ಸರಿ, ನೋಡೋಣ ನೆಕ್ಸ್ಟ್ 84th ಕ್ವಶನ್ ನೋಡೋಣ. ಓಕೆ, 84th ಕ್ವಶನ್ ಬಂದ್ಬಿಟ್ಟು ನೋಡಿ, ವಿಚ್ ಆಫ್ ದೀಸ್ ಪವರ್ ಪಾಯಿಂಟ್ ಫೀಚರ್ಸ್ ವುಡ್ ಅಲೋ ಎನಿ ಯೂಸರ್ ಟು ಕ್ರಿಯೇಟ್ ಎ ಗಿವನ್ ಸಿಂಪಲ್ ಪ್ರೆಸೆಂಟೇಷನ್ ಕ್ವಿಕ್ಕರ್. ನೋಡಿ, ಕ್ವಿಕ್ಕರ್ ಅಂತ ನೋಡಿ, ಒಂದೊಂದು ವರ್ಡು ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ಕ್ವಶನ್ ಓದಬೇಕಾದ್ರೆ ತುಂಬ ಮನಸ್ಸಿಟ್ಟು ಗಮನದಿಂದ ಓದಿದ್ರೆ ಮತ್ತೆ ನೀನು ಆನ್ಸರ್ನಲ್ಲಿ ಕನ್ಫ್ಯೂಸ್ ಆಗೋದಕ್ಕೆ ಚಾನ್ಸಸ್ ಕಮ್ಮಿ ಇರುತ್ತೆ. ಸರಿನಾ? ಸೊ 84th ಕ್ವಶನ್ ಬಂದ್ಬಿಟ್ಟು ಆಟೋ ಕಂಟೆಂಟ್ ವಿಸಲ್ಟ್ ಅಂದರೆ ಯಾವ ವೈಶಿಷ್ಟ್ಯತೆಯು ಪವರ್ ಪಾಯಿಂಟ್ ಬಳಕೆದಾರರಿಗೆ ಸರಳವಾಗಿ ಮತ್ತು ವೇಗವಾಗಿ ಸೃಷ್ಟಿಸಲು ಸಹಕಾರಿಯಾಗುತ್ತದೆ ಅಂದರೆ ಆಟೋ ಕಂಟೆಂಟ್ ವಿಸಲ್ಟ್ ಅಂತ. ಆ್ಯನಿಮೇಷನ್ ಅಂದರೆ ಏನು? ಆ್ಯಡ್ ಮೂಮೆಂಟ್ಸ್ ಅಂದರೆ ಈಗ ಆ್ಯನಿಮೇಷನ್ ನಾವು ಮಾಡ್ತೀವಿ ನೋಡಿ, ಒಂದು ಟೆಕ್ಸ್ಟಿಂಗೆ ಫುಲ್ ಬ್ಲಿಂಕ್ 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 ಥರ ಬರೋದು, ಮುಂದೆ ಝೀನಂಗೆ ಬಂದಂಗೆ ಜುಗ್ಗನ ಹಿಂದಕ್ಕೆ ಹೋಗೋದು, ಆ ಥರ. ಸೊ ಚಾರ್ಟ್ ವಿಸರ್ಡ್ ಹೆಲ್ಪ್ಸ್ ಇನ್ ಕ್ರಿಯೇಟಿಂಗ್ ಆ್ಯಂಡ್ ಫಾರ್ಮೇಟಿಂಗ್ ಚಾರ್ಟ್ಸ್. ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಆಟೋ ಕಂಟೆಂಟ್ ವಿಸರ್ಡ್ ಇವಾಗ ಹೇಳಿದ್ನಲ್ಲ, ಎ ಬಿಲ್ಟ್ ಇನ್ ಪವರ್ ಪಾಯಿಂಟ್ ಫೀಚರ್ ಇನ್ ಓಲ್ಡರ್ ವರ್ಷನ್ ದಟ್ ಗೈಡ್ಸ್ ಯೂಸರ್ ಸ್ಟೆಪ್ ಬೈ ಸ್ಟೆಪ್ ಟು ಕ್ರಿಯೇಟ್ ಎ ಪ್ರೆಸೆಂಟೇಷನ್ ಬೇಸ್ಡ್ ಆನ್ ಎ ಟೆಂಪ್ಲೇಟ್ ಆ್ಯಂಡ್ ಸ್ಟ್ರಕ್ಚರ್. ಸರಿನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. 85th. ಸೊ 85th ಕ್ವಶನ್ನು ಇದರಲ್ಲಿ ಏನು ಎಕ್ಸ್ಪ್ಲೇಷನ್ ಏನಿಲ್ಲ. ಆಲ್ಮೋಸ್ಟ್ ನುಡಿಲಿ 1 or 2 ಕ್ವಶನ್ಸ್ ಫಿಕ್ಸ್ ಆಗಿರುತ್ತೆ. ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ನಿಮಗೆ ಕ್ಲಿಯರಾಗಿ ಕಾಣ್ತಿಲ್ಲ ಅಂದರೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಕನ್ನಡ ಲೆಟರ್ಸ್ ಫಾರ್ ನುಡಿ ಸಾಫ್ಟ್ವೇರ್ ಅಂತ ನೋಡಿ, ನಾನು ಇಲ್ಲಿ ಹಾಕಿದ್ದೀನಿ. ಆ್ಯಕ್ಚುಲಿ ಕನ್ನಡ ಲೆಟರ್ಸ್ ಫಾರ್ ನುಡಿ ಸಾಫ್ಟ್ವೇರ್ ಅಂತ ಈ ಥರ ಗೂಗಲೆಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನೀವು ಅದು ನೋಡಿ ಲೆಟರ್ಸ್ ಏನು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಲ್ಲ, ಆದರೆ ನಮಗೆ ಗೊತ್ತಿರಬೇಕು ಲೆಟರ್ಸ್ಗಳು ಯಾವ ಥರ ಏನು. ಈಗ ವಾ ಅಂತ ಬರೆದ್ರೆ ಯಾವ ಥರ ಬರೀಬೇಕು, ವಾ ಅಂತ ಬರೆದ್ರೆ ಏನು ಬರೀಬೇಕು, ಅದೇ ವಾರ್ತೆಗಳು ಅಂತ ಬರೆದ್ರೆ ಏನಂತ ಬರೀಬೇಕು, ಯಾವ ಲೆಟರ್ಸ್ ಯೂಸ್ ಮಾಡಬೇಕು ಇಂಗ್ಲೀಷಲ್ಲಿ ಅಂತ ಗೊತ್ತಿರಬೇಕು. ಸೊ 85th ರೈಟ್ ಆನ್ಸರ್ ಬಂದ್ಬಿಟ್ಟು 2. ಸರಿನಾ? ವಿ ಆದಮೇಲೆ ಎ ವಾರ್ತೆಗಳು. ಸರಿನಾ? ಸ್ಮಾಲಲ್ಲಿ ಆರ್ ನೋಡಿಲ್ಲಿ, ಆರ್ ಏನು ಕೊಟ್ಟಿದ್ದಾನೆ, ರಾ ಒತ್ತಿದೆ ಇಲ್ಲಿ. ಸರಿನಾ? ವಾರ್ತೆಗಳು. FTEGL ನೋಡಿ, ಎಲ್ ಕ್ಯಾಪ್ಸ್ ಗಳು. ಳು ಇದು ಲಾ ಅಲ್ಲ, ಇದು. ಸರಿನಾ? ಇದು ಲಾ ಅಲ್ಲ, ಳು. ಸೊ ಇದೆಷ್ಟು ಅರ್ಥ ಆಗಬೇಕು. ಓಕೆ, ನಿಮಗೆ ಪ್ರಾಕ್ಟೀಸ್ ಮಾಡಿದ್ರೆಲ್ಲ ಬರುತ್ತೆ. ಇದು ನೋಡಿ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಬರುತ್ತೆ. ಸೊ ಕ್ವಶನ್ ನಂಬರ್ 86 ನೋಡಿ. ಕ್ವಶನ್ ನಂಬರ್ 86, ಟು ಆಪ್ರೇಟ್ ನುಡಿ ಸಾಫ್ಟ್ವೇರ್ ಇನ್ ಕಂಪ್ಯೂಟರ್ ಸಿಸ್ಟಮ್ ವಿಚ್ ಕೀ ಶುಡ್ ಬಿ ಆನ್. ಇದು ಪಕ್ಕಾ ಪ್ರೀವಿಯಸ್ ಇಯರ್ ಕ್ವಶನ್. ಸರಿನಾ? ರಿಪೀಟೆಡ್ ಕ್ವಶನ್ಸ್ಗಳು, ತುಂಬ ರಿಪೀಟೆಡ್ ಕ್ವಶನ್ಸ್ ಬಂದಿದೆ. ರೀಸೆಂಟಾಗಿ ನಾವು PDO ಬರೆದಿದ್ದೀವಿ ಅನಿಸುತ್ತೆ. ನೀವು ಯಾರಾದರೂ PDO ಬರೆದಿದ್ರೆ ನಿಮ್ಗೆ ಗೊತ್ತಿರುತ್ತೆ. PDO ಎಕ್ಸಾಮಲ್ಲಿ ತುಂಬ ರಿಪೀಟೆಡ್ ಕ್ವಶನ್ಸು, ಮೋರ್ ದೆನ್ 30 ಕ್ವಶನ್ಸಲ್ಲಿ PDOದಲ್ಲಿ ಮೋರ್ ದೆನ್ 25 or 28 ಕ್ವಶನ್ಸು ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಕ್ವಶನ್ಸೇ ಬಂದಿದ್ದು. ಸರಿ, ಓಕೆ, 86th ಕ್ವಶನ್ ನೋಡೋಣ. 86th ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸ್ಕ್ರಾಲ್ ಲಾಕ್ ಯೂಸ್ ಮಾಡ್ತೀವಿ. ಸರಿನಾ? ಅಂದರೆ ಗಣಕಯಂತ್ರದಲ್ಲಿ ನುಡಿ ತಂತ್ರಾಂಶವನ್ನು ಉಪಯೋಗಿಸಲು ಯಾವ ಕೀ ಆನ್ ಇರಬೇಕು ಅಂದರೆ ಅದಕ್ಕೆ ಸ್ಕ್ರಾಲ್ ಲಾಕ್ ಈಸ್ ರೈಟ್ ಆನ್ಸರ್. ಸರಿನಾ? ಕ್ಯಾಪ್ಸ್ ಲಾಕ್ ಏನು ಮಾಡುತ್ತೆ? ಕ್ಯಾಪ್ಸ್ನ ಆಫ್ ಮಾಡುತ್ತೆ. ಅಂದರೆ ಲೆಟರ್ಸ್ಗಳು ಏನೇನು ನಾವು ಟೈಪ್ ಮಾಡ್ತಿರ್ತೀವೋ ಫಸ್ಟ್ ಲೆಟರ್ಗಳು ಯಾವ ಕ್ಯಾಪ್ಸಲ್ಲಿ ಬರೋಲ್ಲ, ಸ್ಮಾಲಲ್ಲೇ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಂಬರ್ ಲಾಕ್ಸ್ ಮಾಡಿದ್ರೆ ನಂಬರ್ಗಳು ಯೂಸ್ ಆಗೋಲ್ಲ. ಸರಿನಾ? ಓಕೆ, ನೆಕ್ಸ್ಟ್ ನೋಡೋಣ. 87th ಕ್ವಶನ್. ಸರಿನಾ? ಓಕೆ, 87th ಕ್ವಶನ್. 1 MB ಈಸ್ ಈಕ್ವಲೆಂಟ್ ಟು ಮೆಗಾಬೈಟ್ MB. ಇದು ನೆನ್ಪಿಟ್ಕೊಂಬಿಡಪ್ಪ, MB ಮೆಗಾಬೈಟ್ ಅಷ್ಟೇ. ಸರಿನಾ? ಸೊ 1 MB ಎಷ್ಟಕ್ಕೆ ಸಮಾನವಾಗಿದೆ ಅಂತ ಹೇಳಿದ್ರೆ 87ಗೆ ಈಸಿ ಆನ್ಸರು. ಸರಿನಾ? 1024. ಇದು ಅಷ್ಟೇ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಇವು. ಓಕೆ, 1024 KB ಅಷ್ಟು ಈಕ್ವಲ್ಸ್ ಟು 1 MB. ಇಟ್ ಈಕ್ವಲ್ಸ್ ಟು 1 MB. ಸರಿನಾ? ಇವಾಗ ನೆಕ್ಸ್ಟು ನಮಗೆ ನೋಡಿ ಇಲ್ಲಿ ಬಿ ಸ್ಮಾಲಲ್ಲಿ ಯೂಸ್ ಮಾಡ್ತೀವಿ. 1 or 0 ಗೊತ್ತಲ್ಲ, ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಯಾವಾಗ್ಲೂ 0 1 ಆ ಇದರಲ್ಲೇ ಬರೋದು. ಸರಿನಾ? ಬೈನರಿ ಡಿಜಿಟ್ಸ್ ಬೈಟ್ ಅಂತ ಇದೆ ನೋಡು. ಕ್ಯಾಪ್ಸಲ್ಲಿ ಬಿ ಯೂಸ್ ಮಾಡಿದ್ವಿ, 8 bits ಬರುತ್ತೆ. ಸರಿನಾ? KB 1 KB 1024 ಬೈಟ್ ಬರುತ್ತೆ. ಸರಿನಾ? MB
1024 KB ಬರುತ್ತೆ. GB 1024 MB. ಸೊ ಇದೇ ಥರ ನೀವು ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೋಡಿ. ಕೊನೆಗೆ ಹೈಯೆಸ್ಟ್ ಯಾವುದು ಅಂದರೆ ZB, ಸರಿನಾ? ಯೋಟಾಬೈಟ್ 1 YB. ಯೋಟಾಬೈಟ್ 1 YB ಅಂದರೆ 1024 ZBನ ಹಾಕಿದ್ರೆ 1 YB ಸಿಗುತ್ತೆ ಅನ್ನೋ ಅಂಥದ್ದು. ಅಂದರೆ ಇದನ್ನು ನೋಡಿ, ಇದೇನಕ್ಕೆ ಕೊಟ್ಟಿದ್ದೀನಿ ಅಂದರೆ ಕೆಲವೊಂದು ಸಲ ಲೋಯೆಸ್ಟು ಹೈಯೆಸ್ಟ್ ಕೇಳ್ತಾನೆ. ಲೋಯೆಸ್ಟು ಟು ಹೈಯೆಸ್ಟ್ ಕೇಳ್ತಾನೆ, ಹೈಯೆಸ್ಟ್ ಟು ಲೋಯೆಸ್ಟು ಕೇಳ್ತಾನೆ. ಸೊ ನಿಮಗೆ ಗೊತ್ತಿರಬೇಕು ಇವೆರಡನ್ನೂ ಕೂಡ. ಯಾವುದರಿಂದ MBಯಿಂದ ಹೋಗುತ್ತಾ, GB, TB, PB, EB, ZB, YB ಹಿಂಗ, ಅಥವಾ YB, ZB, EB, PB, TB, GB, MB, KB ಈ ಥರ ಗೊತ್ತಿರಬೇಕು. ಆಮೇಲೆ ಇಲ್ಲಿ ನಮಗೆ ಇನ್ನೊಂದೇನು ಗೊತ್ತಾ ನೋಡಿ, ಆಲ್ಮೋಸ್ಟ್ ಎಲ್ಲ ಕಡೆ 1024 ಇದೆ, ಸರಿನಾ? ಇದೊಂದು 1 = 1024 ಅನ್ನೋ ನೆನ್ಪಿಟ್ಕೊಂಡ್ಬಿಡ್ಬೋದು, ಸರಿನಾ? ಅದಾದಮೇಲೆ KMG, TPEZY ಈ ಥರ ನೆನ್ಪಿಡ್ಬೋದು. ನೋಡೋಣ, ಅದೆಲ್ಲ ಶಾರ್ಟ್ಕಟ್ಸ್ ಏನಾದ್ರು ಟೈಮ್ ಸಿಕ್ಕಿದ್ರೆ ಅದ್ರ ಬಗ್ಗೆ ಒಂದು ಕ್ಲಾಸ್ ಮಾಡೋಣ. ಸೊ ಓಕೆ, 88 ಕ್ವಶನ್ ನೋಡೋಣ. 88 ಕ್ವಶನ್ ಬಂದ್ಬಿಟ್ಟು, ದ ಸ್ಪೀಡ್ ಆಫ್ CPU ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್, ಸರಿನಾ? 88 ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡಲ್ಲಿ ನಾವು ಮೆಜರ್ ಮಾಡ್ತೀವಿ CPU ನ, ಸರಿನಾ? CPU ನ ವೇಗವನ್ನು ಅಳೆಯಲು ಬಳಸುವ ಏಕಮಾನ ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್. ಓಕೆ, 89 ಕ್ವಶನ್ ಬಂದ್ಬಿಟ್ಟು, ಕಂಪ್ಯೂಟರ್ ಮೆನು ಈಸ್ ಕಲೆಕ್ಷನ್ ಆಫ್ ಅಂತ ಕೇಳಿದ್ದಾನೆ. 89 ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕಮೆಂಟ್ಸ್, ಸರಿನಾ? ಕಂಪ್ಯೂಟರ್ ಮೆನು ಈಸ್ ಎ ಕಲೆಕ್ಷನ್ ಆಫ್ ಕಮೆಂಟ್ಸ್ ಅಷ್ಟೇ. ಸೊ ನೋಡೋಣ, ನೆಕ್ಸ್ಟ್ 90 ಕ್ವಶನ್ ನೋಡೋಣ. Ctrl+N ಇನ್ ಮೈಕ್ರೋಸಾಫ್ಟ್ ವರ್ಡ್. ನೋಡಿ, 90 ಕ್ವಶನ್ನಲ್ಲಿ Ctrl+N ಇನ್ ಮೈಕ್ರೋಸಾಫ್ಟ್ ವರ್ಡ್ ಈಸ್ ಯೂಸ್ಡ್ ಫಾರ್ ಅಂತ ಡೈರೆಕ್ಟ್ ಕ್ವಶನ್ ಕೇಳಿದ್ದಾನೆ. ಆ್ಯಕ್ಚುಲಿ ರೈಟ್ ಆನ್ಸರ್ ಒಂದು ಕ್ರಿಯೇಟಿಂಗ್ ನ್ಯೂ ಡಾಕ್ಯುಮೆಂಟ್. ಅದು ಬಿಟ್ಟು ನೋಡಿ, ಇಲ್ಲಿ ಕೆಲವೊಂದು ಶಾರ್ಟ್ಕಟ್ ಕೀಸ್ ಕೊಟ್ಟಿದ್ದೀನಿ. Ctrl+A ಮಾಡಿದ್ರೆ ಸೆಲೆಕ್ಟ್ ಎಲ್ಲ ಆಗುತ್ತೆ, Ctrl+B ಮಾಡಿದ್ರೆ ಬೋಲ್ಡ್, C ಕಾಪಿ ಗೊತ್ತು, Ctrl+Alt+V ಮಾಡಿದ್ರೆ ಪೇಸ್ಟ್ ಸ್ಪೆಷಲ್ ಆಗುತ್ತೆ, ಸರಿನಾ? ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. Ctrl+D ಫಿಲ್ ಡೌನ್, Ctrl+F ಫೈಂಡು, ಗೋ ಟು, ರಿಪ್ಲೇಸ್. ನೋಡಿ, ಇಷ್ಟೆಲ್ಲ ಆಪ್ಷನ್ಸ್ ಇದೆ. ನೋಡಿ, ನಿಧಾನಕ್ಕೆ ನೀವು ವಿಡಿಯೋ ಪಾಸ್ ಮಾಡಿಬಿಟ್ಟು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೋಬೋದು ಇದನ್ನು, ಸರಿನಾ? ಇನ್ನು ಶಾರ್ಟ್ಕಟ್ ಕೀಸ್ ಇದ್ದಾವೆ. ಆ್ಯಕ್ಚುಲಿ ಶಾರ್ಟ್ಕಟ್ ಕೀಸ್ ಕೂಡ ಪ್ರತಿ ಎಕ್ಸಾಮಲ್ಲೂ 1 or 2 ಶಾರ್ಟ್ಕಟ್ ಕೀಸ್ ಕೊಡ್ತಾರೆ. ಇದರ MS ವರ್ಡಲ್ಲಿ ಕೊಡ್ತಾನೆ, ಎಕ್ಸೆಲಲ್ಲಿ ಕೊಡ್ತಾರೆ, ಅಥವಾ ಪವರ್ ಪಾಯಿಂಟಲ್ಲಿ. ಅದೆಲ್ಲ ಶಾರ್ಟ್ಕಟ್ ಕೀಸ್ ನೋಡಿ ಹೇಳಿದ್ನಲ್ಲ ನಾನು. ಕ್ಲಾಸಸ್ ಏನಾದರೂ ಆ ಥರ ಇದ್ದರೆ ಪ್ಲ್ಯಾನ್ಸು ಪಕ್ಕ ಡಿಸ್ಕಸ್ ಮಾಡೋಣ. ಆಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳು ಸಾಲ್ವ್ ಮಾಡಬೇಕಾದ್ರೆ ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, 91 ಕ್ವಶನ್ ನೋಡೋಣ. 91 ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ವೆಬ್ ಬ್ರೌಸರ್? ಅಂದರೆ ನೋಡಿ, ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಯಾಹೂ ಗೊತ್ತಿರುತ್ತೆ, ನೀವು ವೆಬ್ ಬ್ರೌಸ್ ಮಾಡಿರ್ತೀವಿ, ಒಪೆರಾ ಮಾಡಿರ್ತೀವಿ, ಗೂಗಲ್ ಕ್ರೋಮ್ ಮಾಡಿರ್ತೀವಿ. ಲಿನಿಕ್ಸ್ ಏನಿದೆಯೋ ಇಟ್ಸ್ ಎ ಫ್ರೀ ಆಪರೇಟಿಂಗ್ ಸಾಫ್ಟ್ವೇರ್, ಸರಿನಾ? ಆಮೇಲೆ ನೀನು ಈ ಸಾಫ್ಟ್ವೇರ್ನ ಎಡಿಟ್ ಕೂಡ ಮಾಡ್ಕೋಬೋದು, ಆ ಥರ ಸಾಫ್ಟ್ವೇರ್ ಇದು. ಅದನ್ನೆಲ್ಲ ಟೆಕ್ನಿಕಲ್ ಟರ್ಮ್ಸಲ್ಲಿ ಹೇಳ್ತೀನಿ. ಓಕೆ, ಈಗ ಸದ್ಯಕ್ಕೆ ಯಾವುದು ಇದರಲ್ಲಿ ವೆಬ್ ಬ್ರೌಸರ್ ಅಲ್ಲ ಅಂದರೆ ಲಿನಕ್ಸ್. ಅಂದರೆ 91ಗೆ ಆಪ್ಷನ್ 4 ಈಸ್ ರೈಟ್ ಆನ್ಸರ್, ಸರಿನಾ? ಓಕೆ, 92ಗೆ ಹೇಳಿದ್ನಲ್ಲ, ಆ್ಯಸ್ ಯೂಶುವಲ್ ಎಕ್ಸ್ಪೆನ್ಷನ್. ಮತ್ತು 92nd ಕ್ವಶನ್, ಟೋಟಲ್ ಇದು ಎರಡನೇ ಕ್ವಶನ್ ಎಕ್ಸ್ಪೆನ್ಷನ್ ಬರ್ತಾ ಇರೋದು. ಆಪ್ಷನ್ 1 ಅಂದರೆ HTTP ಏನಂತ ಹೇಳುತ್ತೆ ಅಂದರೆ ಆಪ್ಷನ್ 1 ಈಸ್ ರೈಟ್ ಆನ್ಸರ್, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಷ್ಟೇ, ಇದರಲ್ಲಿ ಏನಿಲ್ಲ ಆ ಥರದ್ದು. ಸೊ 92 ಆಯಿತು. 93rd ಕ್ವಶನ್ಗೆ ಹೋಗೋಣ. ನೋಡಿ, 93ಅಲ್ಲಿ ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಟಿಂಗ್ ದ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಷನ್ ಇನ್ ಎ ಕಂಪ್ಯೂಟರ್ ನೆಟ್ವರ್ಕ್ ಈಸ್ ಕಾಲ್ಡ್ ಆ್ಯಸ್, ಸರಿನಾ? 93ಗೆ ಏನಂತ ಇದೆ ಅಂದರೆ ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ಮಾಹಿತಿಯ ಪ್ರಸರಣವನ್ನು ನಿಯಂತ್ರಿಸುವ ನಿಯಮಗಳ ಸೆಟ್ಟನ್ನು, ಪ್ರೋಟೋಕಾಲ್ ಅಂದ್ರೇ ಒಂದು ಕಂಟ್ರೋಲಿಟಿ, ಅಂದರೆ ಒಂದು ಸೆಟ್ ಆಫ್ ರೂಲ್ಸ್ ಕೊಟ್ಟಿರುತ್ತೆ. ಆ ಪ್ರೋಟೋಕಾಲನ್ನು ಅದು ಕ್ಲಿಯರ್ ಮಾಡಿದ್ರೇ ಅದು ನೆಕ್ಸ್ಟ್ ಪ್ರೊಸೀಜರ್ಗೆ ಅಲೋ ಮಾಡೋದು. ಸೊ ದಿಸ್ ಈಸ್ ಪ್ರೋಟೋಕಾಲ್. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3, ಪ್ರೋಟೋಕಾಲ್ ಇಸ್ ದ ರೈಟ್ ಆನ್ಸರ್ ಫಾರ್ 93 ಕ್ವಶನ್. ಇದರಲ್ಲಿ ಕೆಲವೊಂದು ಟರ್ಮ್ಸ್ ಇದೆ ನೋಡಿ. ಟೋಪೋಲಜಿ ರೆಫರ್ಸ್ ಟು ದ ಫಿಸಿಕಲ್ ಆರ್ ಲಾಜಿಕಲ್ ಲೇಔಟ್ ಆಫ್ ನೆಟ್ವರ್ಕ್ ಲೈಕ್ ಸ್ಟಾರ್, ರಿಂಗು, ಮೆಶ್ಶು. ಅಂದರೆ ಗೊತ್ತಾಗುತ್ತೆ ನೆಕ್ಸ್ಟ್ ನಿಮಗೆ, ನಾನು ಹೇಳ್ತೀನಿ.
ಸ್ಟಾರ್ ನೆಟ್ವರ್ಕ್ ಅಂತ ಬರುತ್ತೆ. ನೆಟ್ವರ್ಕಲ್ಲೇ ಒಂದು ಡಿವೈಸಿಂದ ಇನ್ನೊಂದು ಡಿವೈಸಿಗೆ ಕನೆಕ್ಟ್ ಮಾಡಿಕೊಂಡು ಡೇಟಾ ಹಿಂಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇರ್ತಾರೆ. ಆ ಥರ ಎಲ್ಲ ಬರ್ತವೆ ನೋಡಿ. ರಿಂಗ್ ಅಂತ ಬರುತ್ತೆ, ಒಂದು ರಿಂಗು. ಆಮೇಲೆ ಮೆಶ್ ಅಂತ ಬರುತ್ತೆ. ಅವೆಲ್ಲ ಹೇಳ್ತೀನಿ ಬಿಡಿ ನಿಮಗೆ. ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಅದೆಲ್ಲ. ನೆಕ್ಸ್ಟ್ ಇಂಟರ್ಫೇಸ್ ದ ಪಾಯಿಂಟ್ ವೇರ್ ಟೂ ಸಿಸ್ಟಮ್ಸ್ ಹಾರ್ಡ್ವೇರ್ ಆರ್ ಸಾಫ್ಟ್ವೇರ್ ಇಂಟರ್ಯಾಕ್ಟ್. ಈಗ ಗೊತ್ತಲ್ಲ, ಈಗ ಹಾರ್ಡ್ವೇರ್ ಅಂದರೆ ನಮ್ಮ ಹತ್ರ ಪ್ರಿಂಟರ್ ಇದೆ. ಬರೀ ಪ್ರಿಂಟರ್ ತೊಗೊಂಡು ಹೋಗ್ಬಿಟ್ಟು ನಾನು ಪ್ರಿಂಟ್ ಮಾಡ್ತೀನಿ ಅಂದರೆ ಬರೋಲ್ಲ. ಅದಕ್ಕೇನೋ ಒಂದು ಸಾಫ್ಟ್ವೇರ್ ಇರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಆ ಮೂಲಕನೇ ಹಾರ್ಡ್ವೇರ್ ವರ್ಕ್ ಆಗುತ್ತೆ. ಈ ಥರ ಇರ್ತವೆ, ಸರಿನಾ. ಎ ಪ್ರೋಟೋಕಾಲ್ ಈಸ್ ಎ ಸೆಟ್ ಆಫ್ ರೂಲ್ಸ್ ದಟ್ ಗವರ್ನ್ಸ್ ಹೌ ಡೇಟಾ ಇಸ್ ಟ್ರಾನ್ಸ್ಮಿಟೆಡ್, ರಿಸೀವ್ಡ್ ಆ್ಯಂಡ್ ಇಂಟರ್ಪ್ರಿಟೆಡ್ ಓವರ್ ಎ ಕಂಪ್ಯೂಟರ್ ನೆಟ್ವರ್ಕ್, ಸರಿನಾ. ಅಂದರೆ ಡೇಟಾ ಯಾವ ಥರ ಹೋಗಬೇಕು, ಟ್ರಾನ್ಸ್ಫರ್ ಆಗಬೇಕು, ರಿಸೀವ್ ಮಾಡ್ಕೋಬೇಕು, ಅದನ್ನು ಯಾವ ಥರ ಇಂಟರ್ಪ್ರಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಓವರಾಲ್ ಕಂಪ್ಯೂಟರ್ ನೆಟ್ವರ್ಕ್ ರಿಲೇಟೆಡ್ ಬಗ್ಗೆ ಇರುತ್ತೆ ಈ ಪ್ರೋಟೋಕಾಲ್ ಅನ್ನೋದು, ಸರಿನಾ. ಟ್ರಾನ್ಸ್ಮಿಷನ್ ಮೀಡಿಯಾ ಅಂದರೆ ನೋಡಿ, ಟ್ರಾನ್ಸ್ಮಿಷನ್ ಮೀಡಿಯಾ ದ ಫಿಸಿಕಲ್ ಪಾತ್ ಲೈಕ್ ಕೇಬಲ್ಸ್, ಫೈಬರ್ ಆಪ್ಟಿಕ್ಸ್ ಆರ್ ವೈರ್ಲೆಸ್ ಥ್ರೂ ವಿಚ್ ಡೇಟಾ ರಿವೀಲ್ಸ್. ಟ್ರಾನ್ಸ್ಮಿಷನ್ ಮೀಡಿಯಾ ಅಂದರೆ ಕೇಬಲು, ಫೈಬರು, ಆಪ್ಟಿಕ್ಸು, ವೈರ್ಲೆಸ್ ಮೂಲಕ ಡೇಟಾ ಟ್ರಾವೆಲ್ ಆಗೋದು ಅಷ್ಟೇ. ಅಂದರೆ ಇಲ್ಲೆಲ್ಲ ಒಂದು ಡಿವೈಸ್ ಇರುತ್ತೆ, ಈ ಡಿವೈಸಿಂದ ಇನ್ನೊಂದು ಡಿವೈಸಿಗೆ ಹೋಗಬೇಕು ಅಂದರೆ ಥ್ರೂ ನೋಡಿ ಟ್ರಾನ್ಸ್ಮಿಷನ್ ಮೀಡಿಯಾಸ್, ಕೇಬಲ್ ಆಗಿರ್ಬೋದು, ಫೈಬರ್ ಆಪ್ಟಿಕ್ಸ್ ಆಗಿರ್ಬೋದು, ವೈರ್ಲೆಸ್ ಆಗಿರ್ಬೋದು. ಆ್ಯಕ್ಚುಲಿ ತುಂಬ ಫಾಸ್ಟೆಸ್ಟ್ ಅಂದರೆ ಈ ಫೈಬರ್ ಆಪ್ಟಿಕ್ಸ್ ಆಗಲಿ ತುಂಬ ಫಾಸ್ಟೆಸ್ಟಾಗಿ ನಡೆಯುತ್ತೆ. ವೈರ್ಲೆಸ್ಸು ಮತ್ತು ಕೇಬಲ್ಸ್ ಮೂಲಕನೂ ಕೂಡ ಡಾಟಾಗಳು ಟ್ರಾನ್ಸ್ಫರ್ ಆಗ್ತವೆ. ಒಂದು ಡಿವೈಸಿಂದ ಇನ್ನೊಂದು ಡಿವೈಸಿಗೆ ಯಾವ್ಯಾವ ರೀತಿ ಟ್ರಾನ್ಸ್ಫರ್ ಆಗ್ತದೆ ಅದನ್ನೇ ಟ್ರಾನ್ಸ್ಮಿಷನ್ ಮೀಡಿಯಾ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 94th ಕ್ವಶನ್. ಆ್ಯಸ್ ಯೂಶುವಲ್ ನೋಡಿ, ಥರ್ಡ್ ಕ್ವಶನ್ ಇದು ನಮಗೆ ಸಿಗ್ತಾ ಇರೋಂಥದ್ದು. ಥರ್ಡ್ ಕ್ವಶನ್ನು ಯಾವುದರಲ್ಲಿ? ಎಕ್ಸ್ಪ್ಯಾನ್ಷನಲ್ಲಿ ಸಿಗ್ತಾ ಇರೋದು. 94th ಕ್ವಶನ್ನಲ್ಲಿ ನೋಡಿ, URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಅಂದರೆ 94th ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಇಸ್ ರೈಟ್ ಆನ್ಸರ್ ಅಷ್ಟೇ, ಸರಿನಾ. ಬನ್ನಿ 95th ಕ್ವಶನ್ ನೋಡ್ಬೋಣ. 95th ಕ್ವಶನ್ ಬಂದ್ಬಿಟ್ಟು ದ ಪ್ರೋಸೆಸ್ ಆಫ್ ಸ್ಟಾರ್ಟಿಂಗ್ ಆಫ್ ಕಂಪ್ಯೂಟರ್ ಇಸ್ ಕಾಲ್ಡ್. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಈ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಕೂಡ ರೈಸ್ ಆಗೋದು ತುಂಬ ಇದೆ, ಸರಿನಾ. ಸೊ 95th ರೈಟ್ ಆನ್ಸರ್ ಬಂದ್ಬಿಟ್ಟು ಬೂಟಿಂಗ್. ಅಂದರೆ ಈ ಕೆಳಗಿನವುಗಳಲ್ಲಿ ಗಣಕಯಂತ್ರವನ್ನು ಚಾಲನೆಗೊಳಿಸೋ ವಿಧಾನ ಯಾವುದು ಅಂದರೆ ಬೂಟಿಂಗ್ ಅಂತ ಹೇಳ್ತೀವಿ. ಅಸೆಂಬ್ಲಿಂಗ್ ಅಂದರೆ ಗೊತ್ತು, ಅಸೆಂಬಲ್ ಡಿಸೆಂಬಲ್ ಅಂತ ಕೇಳಿದ್ದೀವಿ ನಾವು ತುಂಬ ಸಲ. ಅಸೆಂಬಲ್ ಮಾಡಿಕೊಡ್ತೀರಾ, ಡಿಸೆಂಬಲ್ ಮಾಡ್ಕೊಡ್ತೀರಾ ಅಂದರೆ ಫಸ್ಟ್ ದ ಪ್ರೊಸೆಸ್ ಆಫ್ ಪುಟ್ಟಿಂಗ್ ಟುಗೆದರ್ ಕಂಪ್ಯೂಟರ್ ಹಾರ್ಡ್ವೇರ್ ಆರ್ ಸಾಫ್ಟ್ವೇರ್ ಕಂಪೋನೆಂಟ್ಸ್ ನಾಟ್ ಸ್ಟಾರ್ಟಿಂಗ್ ದ ಕಂಪ್ಯೂಟರ್, ಸರಿನಾ. ಬೂಟಿಂಗ್ ಅಂದರೆ ಇವಾಗಿನೂ ಗೊತ್ತಾಯಿತು, ಪ್ರೊಸೆಸ್ ಆಫ್ ಸ್ಟಾರ್ಟಿಂಗ್ ಅಪ್ ಎ ಕಂಪ್ಯೂಟರ್ ಆ್ಯಂಡ್ ಲೋಡಿಂಗ್ ದ ಆಪರೇಟಿಂಗ್ ಸಿಸ್ಟಮ್ ಇಂಟು ಮೆಮೊರಿ. ಇಟ್ ಅಕರ್ಸ್ ವೆನ್ ಯು ಪವರ್ ಆನ್ ದ ಕಂಪ್ಯೂಟರ್ ಆ್ಯಂಡ್ ಇಟ್ ಬಿಗಿನ್ಸ್ ಟು ಲೋಡ್ ನೆಸೆಸರಿ ಫೈಲ್ಸ್ ಟು ಮೇಕ್ ದ ಸಿಸ್ಟಮ್ ಆಪರೇಷನಲ್. ಓಕೆ, ಸಾರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕಂಪೈಲಿಂಗ್ refers to the process of converting source code into executable machine code, typically in programming not related to starting the computer. ಅಂದರೆ ಕಂಪ್ಯೂಟರ್ ಸ್ಟಾರ್ಟ್ ಮಾಡೋಕ್ಕೆ ರಿಲೇಟೆಡ್ ಆಗಿಲ್ಲ ಆಪ್ಷನ್ ಕಂಪೈಲಿಂಗ್ ಅನ್ನೋದು. ಇಟ್ಸ್ ರಿಲೇಟೆಡ್ ಟು ಕೋಡಿಂಗ್ ರಿಲೇಟೆಡ್ ಏನೋ ಇರುತ್ತೆ, ಸರಿನಾ. ಇನ್ನು ವಾರ್ಮ್ ಕಂಪ್ಯೂಟರ್ ಅಂದರೆ ರೆಫರ್ಸ್ ಟು ಎ ಕಂಪ್ಯೂಟರ್ ದಟ್ ಈಸ್ ಆಲ್ರೆಡಿ ರನ್ನಿಂಗ್ ಆ್ಯಂಡ್ ಡಸ್ ನಾಟ್ ನೀಡ್. ನೋಡಿ, ಆಲ್ರೆಡಿ ರನ್ನಿಂಗಲ್ಲಿರುತ್ತೆ ಕಂಪ್ಯೂಟರು, ಡಸ್ ನಾಟ್ ನೀಡ್ ಟು ಬಿ ರೀಸ್ಟಾರ್ಟೆಡ್, ನಾಟ್ ದ ಪ್ರೊಸೆಸ್ ಆಫ್ ಸ್ಟಾರ್ಟಿಂಗ್ ಅಪ್ ಎ ಕಂಪ್ಯೂಟರ್, ಸರಿನಾ. ಇದಿಷ್ಟು 95th ಕ್ವಶನ್ಗೆ. ಓಕೆ, 96 ನೋಡೋಣ. 96 ಬಂದ್ಬಿಟ್ಟು ವಾಟ್ ಈಸ್ ದ ಯೂಸ್ ಆಫ್ ಕಂಟ್ರೋಲ್ ಪ್ಯಾನಲ್ ಇನ್ ವಿಂಡೋಸ್ ಅಂತ ಕೇಳಿದ್ದಾನೆ, ಸರಿನಾ. ಕಂಟ್ರೋಲ್ ಪ್ಯಾನಲ್ನ ಉಪಯೋಗ ಏನು, ವಿಂಡೋಸಲ್ಲಿ ಕಂಟ್ರೋಲ್ ಪ್ಯಾನಲ್ ಏನೇನು ಮಾಡುತ್ತೆ ಅಂತ ಕೇಳಿದ್ದಾನೆ. ನೋಡಿ, ಸಿಸ್ಟಮ್ ಆ್ಯಂಡ್ ಸೆಕ್ಯೂರಿಟಿ, ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ರಿಲೇಟೆಡು, ಹಾರ್ಡ್ವೇರ್ ಮತ್ತು ಸೌಂಡ್ ರಿಲೇಟೆಡು, ಪ್ರೋಗ್ರಾಮ್ಸು, ಯೂಸರ್ ಅಕೌಂಟ್ಸ್ ಆ್ಯಂಡ್ ಫ್ಯಾಮಿಲಿ, ಸೇಫ್ಟಿ, ಈ ಥರ ತುಂಬ ಆಪ್ಷನ್ಸ್ ಬಂದಿದೆ. ನೋಡಿ, ಇದೆಲ್ಲ ಕೊಟ್ಟಿದ್ದೀನಿ, ಲೈಟಾಗಿ ಒಂದು ಇಮೇಜ್ ಹಾಕಿದ್ದೀನಿ, ಮೇ ಬಿ ಬ್ಲರ್ ಆಗಿದೆ ಅನಿಸುತ್ತೆ ಇದು. ಓಕೆ, 96th ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 3 ಅಂದರೆ ಕಸ್ಟಮೈಸ್ ದ ಸೆಟ್ಟಿಂಗ್ಸ್, ಸರಿನಾ. ಈಗ ಓಪನ್ ನ್ಯೂ ಫೈಲು, ಓಪನ್ ನ್ಯೂ ಫೋಲ್ಡರ್ ಅಲ್ಲ, ಕಂಟ್ರೋಲ್ ಪ್ಯಾನಲ್. ನೋಡಿ, ಇದರಲ್ಲಿ ಆಪ್ಷನಲ್ಲಿ ಎಷ್ಟೊಂದು ಕ್ವಶನಲ್ಲಿ ಎಷ್ಟೋ ಸರಿ ನಮಗೆ ಆನ್ಸರ್ಗಳು ಸಿಕ್ಕಿರ್ತವೆ. ಕಂಟ್ರೋಲ್ ಪ್ಯಾನಲ್ ಅಂತ ಕೇಳಿದ್ದಾನೆ ಅಂದರೆ ಕಂಟ್ರೋಲ್ ಪ್ಯಾನಲ್ ಒಳಗಡೆ ನೋಡಿ ಸಿಸ್ಟಮ್ ಸೆಕ್ಯೂರಿಟಿ, ನೆಟ್ವರ್ಕ್ ಈ ಥರ ಬರ್ತವೆ ಅಂತ. ಅದೆಲ್ಲ ಓಪನ್ ನ್ಯೂ ಫೈಲು ನನ್ ಆಫ್ ದೇವೋ ಬರಲ್ಲ. ಆರಾಮಾಗಿ ಈ 3 ಆಪ್ಷನ್ಸು ರಿಮೂವ್ ಮಾಡಿ ಇದೊಂದೇ ಒಂದು ಇಟ್ಕೊಂಡು ನಾವು ರೈಟ್ ಆನ್ಸರ್ ಆಗಿ ಸೆಲೆಕ್ಟ್ ಮಾಡ್ಬೋದು, ಸರಿನಾ. ಓಕೆ, 97th ಕ್ವಶನ್ ನೋಡೋಣ. 97th ಕ್ವಶನ್ ಬಂದ್ಬಿಟ್ಟು ಶಾರ್ಟ್ ಕಟ್ ಕೀ ಕೇಳಿದ್ದಾರೆ. ಅಗೇನ್ ಶಾರ್ಟ್ ಕಟ್ ಕೀ. ಓಕೆ, ಇನ್ಸರ್ಟ್ ಡೇಟ್ ಇನ್ ಎ ವರ್ಡ್ ಡಾಕ್ಯುಮೆಂಟ್, ಸರಿನಾ. 97th ಕ್ವಶನ್ ಆ್ಯಕ್ಚುಲಿ ರಿಪೀಟೆಡ್ ಕ್ವಶನ್ ಇದು. 97ಗೆ Alt+Shift+D
97ಗೆ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ ಮಾಡಿದ್ರೆ ಡೇಟ್ ಬರುತ್ತೆ, ಸರಿನಾ? ಅದೇ ಈ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ಸಲ್ಲಿ ಟಿ ಮಾಡಿದ್ರೆ ಟೈಮ್ ಬರುತ್ತೆ ಅಷ್ಟೇ, ಸರಿನಾ? ನೋಡಿ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದೀನಿ, ನಿಮಗೆ ಬೇಕಿದ್ದರೆ ನೀವು ಸ್ಕ್ರೀನ್ಶಾಟ್ ಮಾಡ್ಕೋಬೋದು ಅಥವಾ ಪ್ರಾಕ್ಟೀಸ್ ಮಾಡ್ಬೋದು. ಇದೆಲ್ಲ ಗೂಗಲಲ್ಲೇ ಸಿಗುತ್ತೆ, ಜಸ್ಟ್ ನೀವು ಹುಡುಕ್ಬೇಕಷ್ಟೇ, ಯು ಹ್ಯಾವ್ ಟು ಸರ್ಚ್ ಅಷ್ಟೇ. ಓಕೆ, ನೆಕ್ಸ್ಟ್ ನೋಡೋಣ. 98 ಕ್ವಶನ್ ನೋಡೋಣ. 98 ಬಂದ್ಬಿಟ್ಟು, ಇನ್ MS ವರ್ಡ್ ವಿಚ್ ಆಪ್ಷನ್ ಎನೇಬಲ್ ಅಸ್ ಟು ಸೆಂಡ್ ದ ಸೇಮ್ ಲೆಟರ್ ಟು ಡಿಫ್ರೆಂಟ್ ಪರ್ಸನ್ ಎಟ್ ಎ ಟೈಮ್. ಸೊ ಇದು ಆ್ಯಕ್ಚುಲಿ ಇದು ರಿಪೀಟೆಡ್ ಕ್ವಶನು. 98ಗೆ ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್. ಅಂದರೆ ಏನಿಲ್ಲ, MS ವರ್ಡ್ ಯಾವ ಆಯ್ಕೆಯು ಒಂದು ಪತ್ರವನ್ನು ಒಂದೇ ಸಮಯದಲ್ಲಿ ಬೇರೆ ವ್ಯಕ್ತಿಗಳಿಗೆ ಕಳಿಸಲು ಸಹಕರಿಸುತ್ತದೆ ಅಂದರೆ ಮೇಲ್ ಮರ್ಜ್ ಅನ್ನೋ ರೈಟ್ ಆನ್ಸರ್ ಅಷ್ಟೇ. ಬೇರೆ ಬೇರೆ ವ್ಯಕ್ತಿಗಳಿಗೆ ಅಟ್ ಎ ಟೈಮ್ ಕಳಿಸೋದಕ್ಕೆ ತುಂಬ ಯಾವುದೇ ಆಪ್ಷನ್ ನಮಗೆ ಹೆಲ್ಪ್ ಮಾಡುತ್ತೆ ಅಂದರೆ ಮೇಲ್ ಮರ್ಜ್ ಆಪ್ಷನ್ ಅನ್ನೋದು ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಅಷ್ಟೇ. ರಿಪೀಟೆಡ್ ಕ್ವಶನ್, ಇದು ಕೂಡ ಪ್ರಿವಿಯಸ್ ಕ್ವಶನ್ಸ್ ಅಲ್ಲೇ ಬಂದಿದೆ. 99 ಕ್ವಶನ್ಗೆ ನೋಡಿ, 99 ಕ್ವಶನ್ ಏನಂತ ಇದೆ, ಎ ಕಂಪ್ಯೂಟರ್ ಕನ್ಸಿಸ್ಟ್ ಆಫ್ ಅಂತ ಬಂದಿದೆ ನೋಡಿ. ಎ ಕಂಪ್ಯೂಟರ್ ಕನ್ಸಿಸ್ಟ್ಸ್ ಆಫ್ ಅಂದರೆ ಬರೀ CPU ಬರೀ ಮೆಮೊರಿ ಯೂನಿಟಾ, ಬರೀ ಇನ್ಪುಟ್ ಔಟ್ಪುಟ್ ಡಿವೈಸಸಾ? ಅಲ್ಲ, ಈ ಎಲ್ಲನೂ ಕೂಡ ಕನ್ಸಿಸ್ಟ್ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ 4 ಇಸ್ ರೈಟ್ ಆನ್ಸರ್. 99 ಬೇಸಿಕ್ ಕ್ವಶನ್ ಇದು, ತುಂಬ ಸಿಂಪಲಾಗಿ ಕೊಟ್ಟಿದ್ದಾರೆ, ತುಂಬ ಸಿಂಪಲಾಗಿ ಆನ್ಸರು ಮಾಡ್ಬೋದು. ಓಕೆ, ನೆಕ್ಸ್ಟ್ 100 ಕ್ವಶನ್, ಸರಿನಾ? 100th ಲಾಸ್ಟ್ ಕ್ವಶನ್ ಇದು ಕಂಪ್ಯೂಟರ್ ಸೀರೀಸಲ್ಲಿ ಲಾಸ್ಟ್ ಕ್ವಶನ್ನು. ಅದು MVIಯಲ್ಲಿ ಏನು RTO ಏನಿದೆಯಾ ಎಕ್ಸಾಮು, ಅದರಲ್ಲಿ ಲಾಸ್ಟ್ ಕ್ವಶನ್ ಕಂಪ್ಯೂಟರಲ್ಲಿ. ದ ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಡಿಸೈನ್ಡ್ ಬೈ ಚಾರ್ಲ್ಸ್ ಬೇಬೇಜ್, ಅದೆಲ್ಲರಿಗೂ ಗೊತ್ತು, ಸರಿನಾ? ಅದರಿಂದ ಮುಂದಕ್ಕೆ ಒಂದು ಹಾಕಿದ್ದಾನೆ, ಏನಂತ ಕರೆದ್ರು ಅಂತ ಅಂದರೆ, ಫಸ್ಟ್ ಚಾರ್ಲ್ಸ್ ಬೇಬೇಜ್ನಿಂದ ವಿನ್ಯಾಸಗೊಳಿಸಲ್ಪಟ್ಟ ಮೊಟ್ಟ ಮೊದಲ ಯಾಂತ್ರಿಕ ಕಂಪ್ಯೂಟರು ಡ್ಯಾಶ್ ಎಂದು ಕರೆಯಲಾಯಿತು. ಆಪ್ಷನ್ 3 ಅನಾಲಿಟಿಕಲ್ ಇಂಜಿನ್ ಇಸ್ ರೈಟ್ ಆನ್ಸರ್. ನಾಟ್ ಅಬಾಕಸ್, ನಾಟ್ ಕ್ಯಾಲ್ಕುಲೇಟರ್, ನಾಟ್ ಪ್ರೊಸೆಸರ್, ಸರಿನಾ? ಇದಿಷ್ಟು ಅಷ್ಟೇ. ನೋಡೋಣ ನೆಕ್ಸ್ಟು. ಈ MVIಯಲ್ಲಿ ನಾವು ಕಂಪ್ಯೂಟರ್ ರಿಲೇಟೆಡ್ MCQs ಮುಗಿಸಿದ್ದೀವಿ, ಸರಿನಾ? ಕಂಪ್ಯೂಟರ್ ರಿಲೇಟೆಡ್ ಏನಿದೆ 30 ಕ್ವಶನ್ಸು ಅಷ್ಟು ಮುಗಿಸಿದ್ದೀವಿ. ಇನ್ನು ಇಂಗ್ಲೀಷ್ ಇದೆ ಮತ್ತು ಕನ್ನಡ ಇದೆ, ಸರಿನಾ? ಇವೆರಡೂ ಕೂಡ ಸಾಲ್ವ್ ಮಾಡೋಣ. ಅದಾದಮೇಲೆ ನಾನು ಹೇಳಿದ್ದೀನಲ್ಲ, ಇವಾಗ ಕಂಪ್ಯೂಟರ್ನ ನಾವು ಫೋಕಸ್ ಆಗಿ ತೊಗೊಳ್ಳೋಣ. ಕಂಪ್ಯೂಟರ್ನ ಫೋಕಸ್ ಆಗಿ ತೊಗೊಂಡು ಕಂಪ್ಯೂಟರಲ್ಲಿ ಕೆಲವು ಕ್ಲಾಸಸ್ಗಳು ಮಾಡೋಣ, ಲೈಕ್ MS ಆಫೀಸು. ಅದು ಅಂದರೆ MCQs ಬೇಸಿಕ್ ಕ್ಲಾಸಸ್ ಥರ ಮಾಡೋಣ. ಅದಾದಮೇಲೆ ಒಂದು ಬೇಸಿಕ್ ಕಂಪ್ಯೂಟರ್ಸ್, ಬೇಸಿಕ್ ಏನಿದೆಯೋ ಬೇಸಿಕ್ಸು ಆ ರಿಲೇಟೆಡ್ ಕೂಡ MCQs ಮಾಡ್ಕೊಳ್ಳೋಣ. ಇವಿಷ್ಟಿದೆ ಪ್ಲ್ಯಾನ್ಸು. ನಿಮಗೆ ಈ ವಿಡಿಯೋಸ್ ಏನಾದರೂ ಇಷ್ಟ ಆಗಿದರೆ, ಅಥವಾ ನೆಕ್ಸ್ಟ್ ಈ ಥರ ಅಪ್ಕಮಿಂಗ್ ಕ್ಲಾಸಸ್ಗಳು ನಿಮಗೆ ಏನಾದರೂ ಬೇಕು ಅಂದರೆ, ಅಥವಾ ಈ ಕ್ಲಾಸಲ್ಲಿ ಏನಾದರೂ ನಿಮಗೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಬೇಕು, ನಿಮಗೇನಾದರೂ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಚಾನಲ್ಲು ನಾವು ಡೆಡಿಕೇಟ್ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಫಾರ್ ಸ್ಟಡಿ ಪರ್ಪಸ್, ಸರಿನಾ? ಓದೋರಿಗೆ ಅಂದರೆ ಸೀರಿಯಸ್ಸಾಗಿ ಯಾರ್ಯಾರು ಓದ್ತಾ ಇದ್ದೀರೋ ಅವರಿಗೋಸ್ಕರ ಅಷ್ಟೇ. ನಮಗೆ ಗೊತ್ತಿರೋ ಹಾಗೆ ಈ ಗ್ರಾಮೀಣ ಭಾಗದಲ್ಲಿ ನಮ್ಮಂಥವ್ರು ತುಂಬ ಜನ ಬಂದಿದ್ದೀವಿ, ಸರಿನಾ? ಇದರಲ್ಲೇ ಹಿಂದುಳಿಬಾರ್ದು, ಯಾವುದೋ ಒಂದು ಉದ್ದೇಶದಿಂದ ಹಿಂದುಳಿಬಾರ್ದು. ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಕಲ್ತ್ಕೊಂಡು ಓದೋಣ, ತಿಳ್ಕೊಳ್ಳೋಣ, ಸಕ್ಸಸ್ ಕಡೆ, ಯಶಸ್ಸಿನ ಕಡೆ ಹೋಗೋಣ, ಸರಿನಾ? ನಾನು ಕೂಡ ಹೊಸ್ದಾಗಿ ಬಂದಿದ್ದೀನಿ ಅಂತ ಅಲ್ಲ, ಆದರೆ ಏನಿದೆಯೋ ಈ ಕ್ಲಾಸಸ್ ಅಂತನ್ನ ಒಂಥರ ದೊಡ್ಡದಾಗಿ ತಲೆ ಹುಳ ಬಿಡೋ ಥರ ಬೇಡ, ಸಿಂಪಲ್ಲಾಗಿ ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟರಲ್ಲಿ ಹೇಳಿ ಮುಗಿಸೋ ಥರ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಏನೇ ತಪ್ಪು ಸರಿ ಇದ್ರೂ ಕೂಡ ತಿದ್ಕೊಂಡು ಹೋಗೋಣ. ನಾನು ಕೂಡ ನಿಮ್ಮ ಥರನೇ ಕಲಿತಾರಂಥ ವ್ಯಕ್ತಿ, ಒಟ್ಟಿಗೆ ಕಲಿಯೋಣ, ಸರಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ನ ಈ ವಿಡಿಯೋದ ಮೇಲೆ ಕೊಟ್ಟಿದ್ದಕ್ಕೆ. ಮುಂದೆ ಇದೇ ಥರ ಬೆಸ್ಟ್ ವೀಡಿಯೋಸ್ಗಳನ್ನು, ಕಂಟೆಂಟ್ಗಳನ್ನ ನಾನು ಕೊಡ್ತೀನಿ. ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಬೇರೆಯವರಿಗೆ, ಈ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಬೇಕಾಗೇ ಆಗಿರುತ್ತೆ, ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.